ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವವರಾಗಿ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ ವಾಕ್ಯಗಳು 1ರಿಂದ 3ರವರೆಗೆ ನಾವು ಓದಿ ನೋಡೋಣ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಈ ಘಟನೆ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನು, ಅವ್ವ ಹೊರಟು ಹೋಗಿ ಸರ್ಪಳ ಹತ್ರ ಮಾತಾಡ್ತಾಳೆ. ಸರ್ಪ ತನಗೆ ಯಾವ ಮರದ ಹಣ್ಣನ್ನು ತಿನ್ನಬಾರದು ಅಂತ ದೇವರು ಹೇಳ್ಬಿಟ್ಟಿದ್ದಾರಾ ಅಂತ ಕೇಳ್ತಾನೆ. ಅವ್ವ, ಇಲ್ಲ, ನಾವು ತಿನ್ಬೋದು, ಆದರೆ ಈ ಮರದ ಹಣ್ಣನ್ನು ನಾವು ತಿನ್ನಬಾರದು ಅಂತ ತಾನು ಸರ್ಪಕ್ಕೆ ಉತ್ತರವನ್ನು ಕೊಡ್ತಾಳೆ. ಇಲ್ಲಿ ಅವ್ವ ಸರ್ಪಕ್ಕೆ ಉತ್ತರ ಕೊಡುವಾಗ ಒಂದು ಮಾತು ಹೇಳ್ತಾಳೆ. ಏನು ಮಾತು ಅಂತಂದರೆ, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಅಂತ. ಅಂದರೆ ಯಾವ ಮರದ ಹಣ್ಣನ್ನು ದೇವರು ತಿನ್ನಬಾರ್ದು ಅಂತ ಹೇಳಿದ್ರು, ಕೆಟ್ಟದನ್ನು ಒಳ್ಳೆಯದರ ಅರ್ಹನ ಉಂಟು ಮಾಡುವಂಥ ಆ ಒಂದು ಮರದ ಹಣ್ಣನ್ನು ತಿನ್ನಬಾರದು ಅಂತ ದೇವರು ಹೇಳಿದರು. ಆದರೆ ಆ ಮರ ಎಲ್ಲಿತ್ತು ಅವಳು ಹೇಳ್ತಾಳೆ, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಅಂತ ಹೇಳ್ತಾಳೆ. ಆಗ ಅವರು ತಿನ್ನಬಾರದಾಗಿರುವಂಥ ಒಳ್ಳೆಯದರ ಕೆಟ್ಟದರ ಅರ್ಹನ ಉಂಟು ಮಾಡುವಂಥ ಆ ಹಣ್ಣನ್ನು ಕೊಡುವಂಥ ಆ ಮರ ಎಲ್ಲಿದೆ? ಆ ಮರ ತೋಟದ ಮಧ್ಯದಲ್ಲಿದೆ. ಆಗ ತೋಟದ ಮಧ್ಯದಲ್ಲಿದೆ ಅಂತ ಅರ್ಥ ಏನು? ಇವರು ತೋಟದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂದ್ರು, ಎಲ್ಲಿಂದ ಎಲ್ಲಿಗೆ ಬರ್ಬೇಕಂತಂದ್ರು ಮಧ್ಯಕ್ಕೆ ಬರಲೇಬೇಕು. ಅವಾಗೇನಾಗುತ್ತೆ, ಇವ್ರು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾದ್ರೂ, ಎಲ್ಲಿಂದ ಎಲ್ಲಿಗೆ ಬರಬೇಕಾದ್ರೂ ಕೂಡ ಆ ಮರದ ಮುಂದೆನೇ ಹೋಗ್ಬೇಕು. ಇವಾಗ ನಮ್ಮೂರಿಗೆ ಸರ್ಕಲ್ ಇರುತ್ತೆ. ಆ ಸರ್ಕಲ್ ಅಂದರೆ ಅರ್ಥ ಏನು? ಅದು ಮಧ್ಯ. ನಾವು ಊರಿಂದ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂದ್ರೆ, ಎಲ್ಲಿಂದ ಎಲ್ಲಿಗೆ ಬರ್ಬೇಕಂತಂದ್ರು ಆ ಸ್ಥಳಕ್ಕೆ ಬಂದು ಅಲ್ಲಿಂದನೇ ನಾವು ಹೋಗ್ತೀವಿ. ಆಗ ಇವರು ತಿನ್ನಬಾರದಾಗಿರುವಂಥ ಆ ಹಣ್ಣು ಉಳ್ಳಂಥ ಮರ ಎಲ್ಲಿತ್ತೋ ಅದು ತೋಟದ ಮಧ್ಯದಲ್ಲಿತ್ತು, ಕೇಂದ್ರ ಸ್ಥಾನದಲ್ಲಿತ್ತು. ತೋಟದಲ್ಲಿ ಅವರು ಎಲ್ಲಿಗೆ ಹೋಗ್ಬೇಕಾದ್ರೂ ಬರಬೇಕಾದ್ರೂ ಕೂಡ ಆ ಮರ ಅವ್ರಿಗೆ ಕಾಣಿಸ್ತಾನೆ ಇತ್ತು. ಆಗ ದೇವರು ಅವರು ಯಾವ ಮರದಿಂದ ಹಣ್ಣನ್ನು ತಿನ್ನಬಾರದು ಆ ಮರವನ್ನು ದೇವರು ಉಂಟು ಮಾಡಿ ತೋಟದ ಕೊನೆಯಲ್ಲೇ ಹಾಕಲಿಲ್ಲ. ದೇವರೇನು ಮಾಡಿದ್ರು, ಆ ಮರವನ್ನು ಉಂಟು ಮಾಡಿ ತೋಟದ ಕೊನೆಯಲ್ಲಿ ಎಲ್ಲೋ ಒಂದು ಕಡೆ ಆಗಲಿಲ್ಲ. ಆದರೆ ದೇವರು ಆ ಮರವನ್ನು ಎಲ್ಲ ಹಾಕಿದ್ರು, ತೋಟದ ಮಧ್ಯದಲ್ಲಿ ಹಾಕಿದ್ರು. ಆಗ ಪಾಪ ಈ ಲೋಕದಲ್ಲಿ ಯಾವಾಗಲೂ ಮನುಷ್ಯರ ಕಣ್ಣು ಮುಂದೆನೇ ಇರುತ್ತೆ. ಈ ಒಂದು ಮರ ಎಲ್ಲಿತ್ತು? ಈ ಒಂದು ಮರ ತೋಟದ ಕೊನೆಯಲ್ಲಿ ಎಲ್ಲೋ ಇರಲಿಲ್ಲ. ತೋಟದ ಕೊನೆಯಲ್ಲಿ ಎಲ್ಲೋ ಇದ್ದಿದ್ದರೆ ಅದಷ್ಟು ಗಮನಕ್ಕೆ ಬರ್ತಾ ಇರಲಿಲ್ಲ. ಆದರೆ ಅದೆಲ್ಲಿತ್ತು? ತೋಟದ ಮಧ್ಯದಲ್ಲಿತ್ತು. ಇವರು ಹೋಗುವಾಗ ಬರುವಾಗಲೂ ಯಾವಾಗಲೂ ಅವ್ರ ಕಣ್ಣು ಮುಂದೆ ಅದು ಕಾಣಿಸ್ತಾನೆ ಇತ್ತು. ಅದೇ ರೀತಿಯಾಗಿ ಈ ಲೋಕದಲ್ಲಿ ಪಾಪ ಮನುಷ್ಯರ ಕಣ್ಣು ಮುಂದುಗಡೆಯಲ್ಲಿ ಯಾವಾಗಲೂ ಸಹ ಕಾಣಿಸ್ತಾನೆ ಇರುತ್ತೆ. ಆ ಮರ ಪಾಪಕ್ಕೆ ಹೋಲಿಕೆಯಾಗಿದೆ. ಅದೇ ರೀತಿಯಾಗಿ ಆ ಮರ ತೋಟದ ಮಧ್ಯದಲ್ಲಿ ಇದ್ದ ಹಾಗೆ ಪಾಪ ಇವತ್ತು ನಮ್ಮ ಕಣ್ಮುಂದೆ ಯಾವಾಗಲೂ ಸಹ ಇದ್ದೇ ಇರುತ್ತೆ. ನೀವು ನಿಮ್ಮ ಮೊಬೈಲ್ನ ತೆಗೆದು ನೋಡಿ, ಪಾಪಕ್ಕೆ ಪ್ರೇರೇಪಣೆ ಮಾಡುವಂಥ ಕಾರ್ಯಗಳು ಮೊಬೈಲಲ್ಲಿ ಬರುತ್ತೆ. ನೀವು ಟಿವಿಯನ್ನು ಆನ್ ಮಾಡಿ ನೋಡಿ, ಪಾಪಕ್ಕೆ ಪ್ರೇರೇಪಣೆ ಮಾಡೋ ಕಾರ್ಯಗಳು ಟಿವಿಯಲ್ಲಿ ಬರುತ್ತೆ. ನೀವು ನ್ಯೂಸ್ ಪೇಪರ್ ತಗೊಂಡು ಒಂದು 4 ಪುಟ ಆ ಕಡೆ ತಿರುಗಿಸಿ, ಪಾಪಕ್ಕೆ ಪ್ರೇರೇಪಣೆ ಕೊಡುವಂಥ ಕಾರ್ಯಗಳು ನ್ಯೂಸ್ ಪೇಪರಲ್ಲಿ ಬರುತ್ತೆ. ನೀವೆಲ್ಲೋ ಸುಮ್ಮನೆ ರೋಡಲ್ಲಿ ಹೋಗ್ತಾ ಇರುವಾಗ ಆ ಕಡೆ ಈ ಕಡೆ ಒಂದು 4 ಪೋಸ್ಟರ್ಗಳು ನೋಡಿ, ಆ ಪೋಸ್ಟರ್ಗಳಲ್ಲಿ ಪಾಪಕ್ಕೆ ಪ್ರೇರೇಪಣೆ ಮಾಡುವಂಥದ್ದು ಇರುತ್ತೆ. ನೀವು ಒಂದು 4 ಜನ ಸ್ನೇಹಿತರ ಜೊತೆ ಮಾತಾಡಿ, ನಿಮ್ಮನ್ನು ಪಾಪಕ್ಕೆ ಪ್ರೇರೇಪಣೆ ಮಾಡುವಂಥ ಸ್ನೇಹಿತರು ಅಲ್ಲಿರ್ತಾರೆ. ನೀವು ಅಕ್ಕಪಕ್ಕದ ಮನೇಲಿ 4 ಜನ ಜೊತೆ ಮಾತಾಡಿ, ನಿಮ್ಮನ್ನು ಪಾಪಕ್ಕೆ ಪ್ರೇರೇಪಿಸುವಂಥವರು ಅಲ್ಲಿರ್ತಾರೆ. ನಿಮ್ಮ ಬಂಧುಗಳಲ್ಲಾಗಿರಬಹುದು, ನೀವು ಕೆಲಸ ಮಾಡೋ ಜಾಗದಲ್ಲಾಗಿರಬಹುದು, ನಿಮ್ಮನ್ನು ಪಾಪಕ್ಕೆ ಪ್ರೇರೇಪಿಸುವಂಥವರು ಅಲ್ಲಿರ್ತಾರೆ. ಆವಾಗ ಈ ಲೋಕವನ್ನು ನಾವು ನೋಡುವಾಗ ಪಾಪ ಮನುಷ್ಯರ ಕಣ್ಣೆದುರಿಗೆ ಯಾವಾಗಲೂ ಸಹ ಇದೆ. ಆ ಮರ ತೋಟದ ಕೊನೆಯಲ್ಲಿ ಎಲ್ಲೋ ಒಂದು ಕಡೆ ಇರಲಿಲ್ಲ, ಆದರೆ ಆ ಮರ ತೋಟದ ಮಧ್ಯದಲ್ಲಿತ್ತು. ಅದನ್ನು ಮಧ್ಯದಲ್ಲಿಟ್ಟಿದ್ದು ಯಾರು? ಅದನ್ನು ಮಧ್ಯದಲ್ಲಿಟ್ಟಿದ್ದು ದೇವರೇನೆ. ಆ ಮರ ಅವ್ರ ಕಣ್ಮುಂದೆ ಯಾವಾಗಲೂ ಕಾಣಿಸ್ತಾನೆ ಇತ್ತು. ಅವ್ರು ಹೋಗುವಾಗ ಬರುವಾಗ ಎಲ್ಲಿ ಹೋದ್ರು ಎಲ್ಲಿ ಬಂದರೂ ಕೂಡ ಆ ಮರ ಕಣ್ಮುಂದೆನೇ ಇತ್ತು. ಪಾಪ ಇವತ್ತು ಸಹ ಕಣ್ಮುಂದೆನೇ ಇದೆ. ಈಗ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಕೆಲವು ದೂರ ಹೇಳ್ತಾರೆ. ಏನು ದೂರ ಹೇಳ್ತಾರೆ ಅಂತಂದರೆ, ಯಾಕೆ ಪಾಪ ಯಾವಾಗಲೂ ನಮ್ಮ ಸುತ್ತಮುತ್ತನೇ ಇದೆ, ಪಾಪ ನಮ್ಮ ಕಣ್ಮುಂದೆನೇ ಯಾಕೆ ಇದೆ, ಯಾಕೆ ದೇವರು ಪಾಪವನ್ನು ನಮ್ಮಿಂದ ತೆಗೆದು ದೂರ ಮಾಡಿಬಿಡಬಾರದು? ಈ ಪಾಪ ನಮ್ಮ ಕಣ್ಮುಂದೆ ಇಲ್ಲ ಅಂದಿದ್ರೆ ಆ ಪಾಪದಲ್ಲಿ ನಾವು ಬೀಳುವಂಥ ಪರಿಸ್ಥಿತಿನೇ ಬರ್ತಾ ಇರಲಿಲ್ವಲ್ಲ. ಈ ಪಾಪ ಕಣ್ಮುಂದೆನೇ ಇರೋದ್ರಿಂದನೇ ನಾನು ಆ ಪಾಪದಲ್ಲಿ ಬಿದ್ದೋಗ್ತಾ ಇದ್ದೀನಿ. ದೇವರು ಯಾಕೆ ಈ ಪಾಪವನ್ನು ನನ್ನಿಂದ ದೂರ ಮಾಡಿಬಿಡೋದಿಲ್ಲ, ನನ್ನ ಕಣ್ಣಿಗೆ ಕಾಣಿಸಿದ ಹಾಗೆ ಯಾಕೆ ತೆಗೆದುಹಾಕೋದಿಲ್ಲ ಅಂತ ಕೆಲವರು ಯೋಚನೆ ಮಾಡ್ಕೊಳ್ತಾ ಇರ್ತಾರೆ. ದೇವರು ಪಾಪವನ್ನು ತೆಗೆದುಹಾಕೋದಿಲ್ಲ, ಆದರೆ ನಾನು ನೀವು ಪಾಪವನ್ನು ಜಯಿಸಬೇಕು.
ನಾವು ಪಾಪವನ್ನು ಬಿಟ್ಟು ಎಲ್ಲಿಗೂ ಓಡಿ ಹೋಗೋದಕ್ಕಾಗೋದಿಲ್ಲ. ನಾವು ಲೋಕದ ಕಟ್ಟ ಕಡೆಗೆ ಓಡಿ ಹೋದರೂ ಸಹ ಪಾಪ ಅಲ್ಲಿಗೂ ಬರುತ್ತೆ. ಪಾಪವನ್ನು ಬಿಟ್ಟು ನಾವು ಎಲ್ಲಿಗೂ ಓಡೋದಕ್ಕಾಗೋದಿಲ್ಲ. ಪಾಪ ನಮ್ಮನ್ನು ಹಿಂಬಾಲಿಸುತ್ತೆ, ಪಾಪ ನಮ್ಮ ಕಣ್ಮುಂದೆನೇ ಇರುತ್ತೆ. ಆದರೆ ಒಂದೇ ಒಂದು ಏನಂತಂದರೆ ಅದನ್ನು ಜಯಿಸಬೇಕು. ಎಲ್ಲಿವರೆಗೂ ಅದನ್ನು ನಾವು ಜಯಿಸೋದಿಲ್ವೋ ಅಲ್ಲಿವರೆಗೂ ಪಾಪ ಹಿಂಬಾಲಿಸ್ತಾನೆ ಇರುತ್ತೆ. ನಾವು ಎಷ್ಟೇ ಓಡೋಗ್ತೀವಂದ್ರೂ ಕೂಡ ಅದು ಓಡಿ ಬರ್ತಾನೆ ಇರುತ್ತೆ. ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದೇ ಮಾರ್ಗ, ಅದನ್ನು ಜಯಿಸಬೇಕಷ್ಟೇ. ಓಡಿ ಹೋಗೋದ್ರಿಂದ ಪ್ರಯೋಜನ ಇಲ್ಲ. ಅನೇಕರು ಏನು ಮಾಡ್ತಾರೆ ಅಂದರೆ, ನನಗೆ ಈ ಮೊಬೈಲೇ ಬೇಡ, ಈ ಮೊಬೈಲ್ ಇರೋದ್ರಿಂದ ಅನೇಕ ವಿಧವಾದ ಪಾಪ ಕಾರ್ಯಕ್ಕೆ ಈ ಮೊಬೈಲ್ ನನ್ನ ಪ್ರೇರೇಪಿಸ್ತಾ ಇದೆ, ಇದನ್ನು ನಾನು ಬಿಟ್ಬಿಡ್ತೀನಿ, ಒಂದು ಕೀಬೋರ್ಡ್ ಫೋನ್ ತೊಗೊಂಡ್ಬಿಡ್ತೀನಿ, ಈ ಸ್ಮಾರ್ಟ್ ಫೋನ್ಗಳು ಪಾಪಕ್ಕೆ ಪ್ರೇರೇಪಿಸುತ್ತೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಆದರೆ ಸ್ಮಾರ್ಟ್ ಫೋನ್ ಬರೋಕ್ಕೆ ಮುಂಚೆ ಬರೀ ಕೀ ಫೋನ್ ಮಾತ್ರ ಇದ್ದಾಗ ಪಾಪ ಇರಲಿಲ್ವಾ? ಕೀಪ್ಯಾಡ್ ಫೋನ್ ಇರಲಿ, ಅದಕ್ಕಿಂತ ಮುಂಚೆ ಮೊಬೈಲೇ ಇಲ್ಲದ ಕಾಲದಲ್ಲೂ ಕೂಡ ಪಾಪ ಇತ್ತು. ಆಗ ಪಾಪ ಎಲ್ಲ ಕಾಲಗಳಿದೆ. ಆದರೆ ಒಂದೇನಂತಂದರೆ ಅದನ್ನು ಜಯಿಸಬೇಕು. ಅದನ್ನು ಜಯಿಸಿದ್ರೆ ಮಾತ್ರನೇ ನಾವು ಪರಿಶುದ್ಧರಾಗಿ ಜೀವಿಸೋದಕ್ಕೆ ಸಾಧ್ಯ. ನಾನು ಮೊಬೈಲ್ ಬಿಟ್ಬಿಡ್ತೀನಿ, ಮತ್ತೊಂದು ಬಿಟ್ಬಿಡ್ತೀನಿ ಅಂತಂತಂದರೆ ಬೇರೆ ರೀತಿಯಲ್ಲಿ ಬಂದು ಪಾಪ ನಿಮ್ಮನ್ನು ಹಿಡ್ಕೊಳ್ಳುತ್ತೆ. ಆಗ ಪಾಪ ನಮ್ಮ ಸುತ್ತಮುತ್ತ ಎಲ್ಲ ಕಡೆಗಳಲ್ಲಿ ಇದೆ. ಆದರೆ ಯಾಕೆ ದೇವರು ಈ ರೀತಿಯಾಗಿ ಬಿಟ್ಟರು? ಯಾಕೆಂದರೆ ನಾವು ಅದನ್ನು ಜಯಿಸಬೇಕು. ನಾವು ಅದನ್ನು ಜಯಿಸಿ ಪರಿಶುದ್ಧರಾಗಿ ಜೀವಿಸಿ ದೇವರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಅರ್ಹತೆಯನ್ನು ನಾವು ಹೊಂದಿಕೊಳ್ಳಬೇಕು. ಆಗ ಅದನ್ನು ಜಯಿಸುವಂಥ ಬಲವನ್ನು ಪರಿಶುದ್ಧಾತ್ಮರು ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ನಾನು ನೀವು ಓಡಿ ಹೋಗೋದಕ್ಕೋಸ್ಕರ ಕರೆಯಲ್ಪಟ್ಟವರಲ್ಲ, ನಾನು ನೀವು ಜಯಿಸುವುದಕ್ಕಾಗಿ ಕರೆಯಲ್ಪಟ್ಟವರು. ಏನನ್ನು ಜಯಿಸಬೇಕು? ಪಾಪವನ್ನು ನಾವು ಜಯಿಸಬೇಕು. ಪಾಪವನ್ನು ಜಯಿಸುವಂತೆ ಪರಿಶುದ್ಧಾತ್ಮರು ನಮಗೆ ಬಲವನ್ನು ಕೊಡ್ತಾರೆ. ಪಾಪವನ್ನು ಜಯಿಸುವಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಬಲವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಆದರೆ ಈ ಪಾಪ ಯಾಕೆ ಯಾವಾಗಲೂ ಕಣ್ಣು ಮುಂದೆನೇ ಇದೆ? ಕಾರಣ ಏನಂತಂದರೆ ಅದೇ ಶೋಧನೆ. ಒಂದು ವೇಳೆ ಆ ಮರ ತೋಟದ ಎಲ್ಲೋ ಒಂದು ಕೊನೆಯಲ್ಲಿ ಇದ್ದಿದ್ದರೆ ಅದು ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ಆದರೆ ಅದು ತೋಟದ ಮಧ್ಯದಲ್ಲಿತ್ತು. ಅವ್ರ ಕಣ್ಣು ಮುಂದೆ ಯಾವಾಗಲೂ ಕಾಣಿಸ್ತಾ ಇತ್ತು. ಅವ್ರು ಹೋಗುವಾಗಲೂ ಬರುವಾಗಲೂ ಯಾವಾಗಲೂ ಅದು ಅವ್ರ ಕಣ್ಣು ಮುಂದೆನೇ ಇತ್ತು. ಅದೇ ರೀತಿಯಾಗಿ ಪಾಪ ನಮ್ಮ ಕಣ್ಣು ಮುಂದೆನೇ ಇದೆ. ಕಾರಣ ಏನು ಅಂತಂದರೆ ಅದು ಶೋಧನೆ. ನಮ್ಮ ಕಣ್ಣು ಮುಂದೆ ಇರುವಂಥ ಪಾಪವನ್ನು ನಾವು ಜಯಿಸಿ ನಾವು ಪರಿಶುದ್ಧರಾಗಿ ಜೀವಿಸುವಂಥವರುಗಳಾಗಿ ಇರಬೇಕು. ಕೇವಲ ಯಾವತ್ತೋ ಒಂದು ದಿವಸ ಜಯಿಸಿಬಿಡೋದಲ್ಲ, ಪ್ರತಿ ದಿವಸ ನಾವು ಜಯಿಸಬೇಕು. ಈ ಲೋಕದಲ್ಲಿ ನಾವು ಸಾಯುವವರೆಗೂ ಸಹ ಪಾಪದೊಟ್ಟಿಗೆ ನಮಗೆ ಹೋರಾಟ ಇರುತ್ತೆ. ಇವತ್ತು ನಾನು ಪಾಪವನ್ನು ಜಯಿಸಿರ್ಬೋದು, ಆದರೆ ಅದು ಹೊರಟೋಗೋದಿಲ್ಲ. ಆದರೆ ಅದೇನು ಮಾಡುತ್ತೆ? ನನ್ನ ಜೊತೆ ತಿರ್ಗಾ ಹೋರಾಡುತ್ತೆ, ನಾಳೆ ತಿರ್ಗಾ ಹೋರಾಡುತ್ತೆ, ನಾಡಿದ್ದು ತಿರ್ಗಾ ಹೋರಾಡುತ್ತೆ. ಪ್ರತಿ ದಿವಸ ನಮ್ಮ ಈ ಲೋಕ ಜೀವಿತದ ಕಡೆಯವರೆಗೂ ಪಾಪವನ್ನು ನಾವು ಜಯಿಸಿ ಕ್ರಿಸ್ತನಲ್ಲಿ ಪರಿಶುದ್ಧರಾಗಿ ದೇವರ ಆತ್ಮರ ಸಹಾಯದಿಂದ ಜೀವಿಸಿ ಈ ಲೋಕ ಯಾತ್ರೆಯನ್ನು ನಾವು ನಡೆಸಬೇಕು. ಹಲ್ಲೆಲೂಯಾ. ಒಂದು ವೇಳೆ ನಾನು ಪಾಪವನ್ನು ಜಯಿಸಿಬಿಟ್ಟೆ, ಇನ್ನು ಯಾವ ಪಾಪ ನನ್ನನ್ನು ಮೇಲ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಾನು ಯಾವಾಗಲೂ ಪರಿಶುದ್ಧರಾಗಿ ಜೀವಿಸ್ತೀನಿ, ಪರಿಶುದ್ಧನಾಗಿಯೇ ಇರ್ತೀನಿ ಅಂತ ಅಂದ್ಕೊಂಡು ನಾವು ಒಂದು ವೇಳೆ ಮೈ ಮರೆತರೆ ಪಾಪ ಬಲವನ್ನು ಹೊಂದಿಕೊಂಡು ತಿರ್ಗಾ ನಮ್ಮನ್ನು ಕೆಡವಿಬಿಡುತ್ತೆ. ಆದರೆ ಈ ಲೋಕದಲ್ಲಿ ಇರೋವರೆಗೂ ಸಹ ಪಾಪವನ್ನು ನಾವು ತುಳಿದು ದೇವರ ಆತ್ಮರಲ್ಲಿ ನಮ್ಮನ್ನು ಪರಿಶುದ್ಧರಾಗಿ ಕಾದುಕೊಳ್ಳೋದಕ್ಕೆ ನಾವು ಯಾವಾಗಲೂ ಗಮನವಾಗಿರಬೇಕು. ಅದೇ ಹೋರಾಟ. ಆ ಹೋರಾಟವನ್ನು ನಾವು ಮಾಡಿ ಮುಗಿಸಿ ದೇವರ ಸಹಾಯದಿಂದ ನಾವು ದೇವರಾಜ್ಯವನ್ನು ಪ್ರವೇಶಿಸಿ ದೇವರೊಟ್ಟಿಗೆ ಸದಾಕಾಲ ಇರಬೇಕು. ಅಲ್ಲಿ ಹೊರಟು ಹೋದ ನಂತರ ಇನ್ನು ಪಾಪ ಶಾಶ್ವತವಾಗಿ ನೀಗಿ ಹೋಗುತ್ತೆ. ಈ ಲೋಕದಲ್ಲಿರೋವರೆಗೂ ಸಹ ಪಾಪ ಹೆಂಗೆ ಅಂತಂತಂದರೆ, ಈಗ ಹಾವು ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ. ಹಾವು ಬಂದ್ಬಿಟ್ರೆ ಹಾವು ಮೇಲೆ ಕಾಲಿಟ್ಬಿಟ್ಟು ಅದನ್ನು ಕಾಲಲ್ಲಿ ಹಂಗೆ ಇಟ್ಕೊಂಡ್ಬಿಟ್ಟಿದೆ ಅಂತ ಅಂದ್ಕೊಳ್ಳಿ. ಅದೇನಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹಾವು ತಲೆನ ಕಾಲಲ್ಲಿ ಹಿಂಗೆ ಅದನ್ನ ಇಟ್ಬಿಟ್ರೆ ಅದೇನಾಗುತ್ತೆ? ಬಾಲ ಮಾತ್ರ ಹಿಂಗೆ ಅಲ್ಲಾಡಿಸ್ತಾ ಇರುತ್ತೆ. ಅದೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಹಂಗೆ ಇರುತ್ತೆ. ಆದರೆ ನೀವು ಅದ್ರ ತಲೆಯಿಂದ ಹಿಂಗೆ ಕಾಲೆತ್ಬಿಡಿ, ಆಮೇಲೆ ಏನು ಮಾಡುತ್ತೆ? ಹಂಗೆ ಗಚ್ಬಿಟ್ಟು ವಿಷ ಹತ್ತಿಸ್ಬಿಡುತ್ತೆ. ಪಾಪನ ಇದೇ ಥರ. ಪಾಪವನ್ನು ನಾವು ಕೊಂದಾಕಿಲ್ಲ, ಆದರೆ ಪಾಪವನ್ನು ಏನು ಮಾಡಿದ್ದೀವಿ ಅಂತಂದರೆ ಕಾಲಲ್ಲಿ ಅದನ್ನು ಇಟ್ಟಿದ್ದೀವಿ ದೇವರ ಸಹಾಯದಿಂದ. ಆದರೆ ಪಾಪ ಸತ್ತೋಗಿಲ್ಲ, ಪಾಪ ಬದುಕಿದೆ. ಆದರೆ ಅದು ನಮ್ಮ ಕಾಲ ಕೆಳಗಡೆ ಇದೆ. ಅಂದರೆ ಅದನ್ನು ನಾವು ನಿಯಂತ್ರಣದಲ್ಲಿ ಇಟ್ಟಿದ್ದೇವೆ. ಆದರೆ ನಾವೇನಾದರೂ ನಿಯಂತ್ರಣ ತಪ್ಪಿದ್ರೆ ಏನು ಮಾಡುತ್ತೆ? ಅದು ಎದ್ದು ಉತ್ತರ್ಗ ನಮಗೆ ಗಚ್ಚುತ್ತೆ. ಅದರಿಂದ ನಾವು ಪಾಪದ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳದ ಹಾಗೆ ದೇವರಲ್ಲಿ ಎಚ್ಚರಿಕೆಯಾಗಿ ಜೀವಿಸಬೇಕು. ಆದರೆ ಪಾಪ ಯಾವತ್ತೂ ಶಾಶ್ವತವಾಗಿ ನೀಗಿ ಹೋಗುತ್ತೆ, ಅದು ಯಾವತ್ತೂ ಸತ್ತೋಗುತ್ತೆ ಅಂತಂತಂದರೆ ನಾವಿನ್ನು ದೇವರಾಜ್ಯಕ್ಕೆ ಹೊರಟು ಒಂದೇನೆ. ಅಲ್ಲಿವರೆಗೂ ಸಹ ಅದರೊಟ್ಟಿಗೆ ನಮಗೆ ಹೋರಾಟ ಇದ್ದೇ ಇರುತ್ತೆ. ಮತ್ತು ಇಲ್ಲಿ ನಾವು ಗಮನಿಸುವಂಥ ಇನ್ನೊಂದು ವಿಷಯ ಏನಂತಂದರೆ, ಒಂದು, ಆ ಮರ ತೋಟದ ಮಧ್ಯದಲ್ಲಿ ಇದೆ. ಆ ಮರ ತೋಟದ ಮಧ್ಯದಲ್ಲಿ ಇರೋದು ಮಾತ್ರ ಅಲ್ಲ, ಆ ಮರದ ಮೇಲೆ ಕೂಡ ಇನ್ನೊಬ್ಬ ಇದ್ದಾನೆ. ಯಾರೋ? ಸೈತಾನನು. ಇವನೇನು ಮಾಡ್ತಾ ಇದ್ದಾನೆ? ಬನ್ನಿ ಬನ್ನಿ ಬನ್ನಿ, ಅಂಟಿನಿ 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 ಅಂತ ಕರೀತಾ ಇದ್ದಾನೆ. ಆಗ ತೋಟದ ಮಧ್ಯದಲ್ಲಿ ಮರ ಇರೋದೇ ಸಮಸ್ಯೆ. ಏನು? ಹಂಗೆ ಹೋಗೋವಾಗ ಹಿಂಗೆ ಬರೋವಾಗಲೆಲ್ಲ ಮರ ಕಾಣಿಸ್ತಾನೆ ಇರುತ್ತೆ.
ತಿಂದರೆ ಏನಾಗ್ಬೋದು, ತಿಂದರೆ ದೇವ್ರು ಬೇಡ ಅಂತ ಹೇಳಿದ್ದಾರೆ, ಆದರೂ ತಿನ್ಬೋದಾ, ತಿಂದರೆ ಏನಾಗ್ಬೋದು ಅನ್ನೋ ಯೋಚನೆ ಉಳಿತಾನೆ ಇರುತ್ತೆ. ಆದರೆ ಆ ಮರ ಇರೋದು ಮಾತ್ರ ಅಲ್ದಿರ ಆ ಮರದ ಮೇಲೆ ಬೇಡ ಒಬ್ಬ ಇದ್ದಾನೆ, ಯಾರು? ಸೈತಾನದಿಂದ ಪ್ರೇರೇಪಿಸಲ್ಪಟ್ಟ ಸರ್ಪ. ಅವನು ಕರಿತಾ ಇದ್ದಾನೆ, ಬನ್ನಿ 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 ಅಂಟಿನ್ ಬನ್ನಿ ಅಂಟಿನ್ ಬನ್ನಿ ಅಂತ ಅಂದ್ಬಿಟ್ಟು. ಆಗ ತೋಟದ ಮಧ್ಯದಲ್ಲಿ ಮರ ಇದೆ, ಅದೇ ಸಮಸ್ಯೆ. ಆದರೆ ಅದ್ರ ಮೇಲೆ ಮರದ ಮೇಲೆ ಕೂಡ ಒಬ್ಬ ಇದ್ದಾನೆ, ಅವನು ಅಂಟಿನ್ ಬನ್ನಿ ಅಂತ ಪ್ರೇರೇಪಿಸೋದಕ್ಕೆ ಕಾಯ್ತಾ ಇದ್ದಾನೆ. ಇದೇ ಥರನೇ ಈ ಲೋಕದಲ್ಲಿ ಪಾಪ ನಮ್ಮ ಕಣ್ಮುಂದೆ ಯಾವಾಗಲೂ ಇರುತ್ತೆ. ಆದರೆ ಪಾಪ ನಮ್ಮ ಕಣ್ಮುಂದೆ ಇರೋದು ಮಾತ್ರ ಅಲ್ಲ, ಆ ಪಾಪಕ್ಕೆ ನಮ್ಮನ್ನು ಪ್ರೇರೇಪಿಸುವಂತ ಸರ್ಪದ ರೀತಿಯಲ್ಲಿ ಜನಗಳು ನಮ್ಮ ಸುತ್ತಮುತ್ತ ಯಾವಾಗಲೂ ಸಹ ಇರ್ತಾರೆ. ಆ ಸರ್ಪ ಅವಳನ್ನ ಯಾವ ರೀತಿ ಪಾಪವನ್ನ ಮಾಡೋದಕ್ಕೆ ಪ್ರೇರೇಪಿಸ್ತೋ ಅದೇ ಥರನೇ ಪಾಪವನ್ನು ಮಾಡೋದಕ್ಕೆ ನಮ್ಮನ್ನು ಪ್ರೇರೇಪಿಸುವಂತ ಜನಗಳು ಎಲ್ಲಾ ಕಡೆಗಳಲ್ಲಿ ಇರ್ತಾರೆ. ಈ ಸ್ಥಳದಲ್ಲಿ ನಾವು ನೋಡುವಾಗ ಅವಳಿಗೆ ತಾನೇ ಹೋಗಿ ಅಣ್ಣನ ತಿನ್ನಕ್ಕೆ ಹೋಗ್ಬಿಡ್ಲಿಲ್ಲ. ಆದರೆ ಈ ಸರ್ಪ ಏನ್ ಮಾಡ್ತು, ಮಾತಾಡಿಸಿ ಅದನ್ನ ತಿನ್ನೋ ಹಾಗೆ ತನ್ನನ್ನು ಪ್ರೇರೇಪಿಸ್ತು. ತನ್ನ ಮಾತನ್ನ ಕೇಳಿ ಮೊದಲೇ ತನಗೆ ಒಂದು ಸ್ವಲ್ಪ ಪ್ರೇರೇಪಣೆ ಇದ್ದಿರ್ಬೋದು, ಆದ್ರೂ ಕೂಡ ಬೇಡ ಅಂತ ಸುಮ್ಮನೆ ಇತ್ತು. ಈ ಸರ್ಪದ ಮಾತು ಕೇಳಿದ ಮೇಲೆ ಆಯ್ತು ತಿನ್ಬಿಡೋಣ ಅಂತ ತಿನ್ಬಿಡ್ತು. ಅದೇ ರೀತಿಯಾಗಿನೇ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ, ನಾವು ಯಾವುದೋ ಒಂದು ಪಾಪದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು ಅನ್ನೋಂಥ ಇಷ್ಟ ಇಲ್ಲ ಅಂತಂದ್ರೂ ಕೂಡ ನಮ್ಮನ್ನ ಆ ಪಾಪಕ್ಕೆ ಪ್ರೇರೇಪಿಸುವ ಜನಗಳು ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆಗಳಲ್ಲಿ ಇರ್ತಾರೆ. ಅವ್ರೇನ್ ಮಾಡ್ತಾ ಇರ್ತಾರೆ, ನಮ್ಮನ್ನ ಯಾವಾಗಲೂ ಕರಿತಾ ಇರ್ತಾರೆ, ಒಂದು ಸ್ವಲ್ಪ ತಿನ್ನೋಡು, ಒಂದು ಸ್ವಲ್ಪ ಕುಡಿದು ನೋಡು, ಒಂದು ಸ್ವಲ್ಪ ಸೇದ್ ನೋಡು, ಒಂದು ಸ್ವಲ್ಪ ಸಮಯ ಬಾ, ಅದ್ರ ಅನುಭವ ಹೆಂಗಿರುತ್ತೆ ನನಗೆ ಗೊತ್ತಾಗುತ್ತೆ ಅಂತ ಪ್ರೇರೇಪಿಸುವಂತ ಜನಗಳು ಎಲ್ಲಾ ಕಡೆಗಳಲ್ಲೂ ಇರ್ತಾರೆ. ಆದ್ರೆ ಆ ರೀತಿ ಸರ್ಪದ ಹಾಗೆ ನಮ್ಮನ್ನ ಪಾಪಕ್ಕೆ ಪ್ರೇರೇಪಿಸುವಂತ ಜನಗಳ ಸೆಳವೆಗೆ ಸಿಲುಕಿಕೊಳ್ಳದ ಹಾಗೆ ನಾವು ತುಂಬಾ ಹುಷಾರಾಗಿರಬೇಕು. ನಮ್ಮ ಯವನಸ್ಥ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಕೆಟ್ಟ ಹೋಗೋದಲ್ಲ ಇದೇ ತರನೇ. ಅವ್ರಿಗೆ ಯಾವುದೇ ಕೆಟ್ಟ ಅಭ್ಯಾಸಗಳು ಇರೋದಿಲ್ಲ. ಆದ್ರೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಎಲ್ಲೋ ಸ್ನೇಹಿತರಂತ ಯಾರು ಪರಿಚಯ ಆಗ್ತಾರೆ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಒಂದು ಸ್ವಲ್ಪ ಸೇರು, ಒಂದು ಸ್ವಲ್ಪ ಕುಡಿ, ಹೆಂಗಿರುತ್ತೆ ನೋಡು ಆಮೇಲೆ ಅಂತ ಅಂದ್ಬಿಟ್ಟು ಇವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಬಲವಂತ ಮಾಡಿ ಒತ್ತಾಯ ಮಾಡಿ ಕೊನೆಗೆ ಅದಕ್ಕೆ ಅವ್ರನ್ನ ರೂಢಿ ಮಾಡಿಸ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಎಲ್ಲ ಕೆಟ್ಟ ಚಟಗಳಿಗೆ ಅವ್ರು ಒಳಗಾಗಿ ಅವ್ರ ಜೀವಿತಗಳು ಕೆಟ್ಟು ಹೋಗುತ್ತೆ. ಈ ರೀತಿ ಪಾಪಕ್ಕೆ ಪ್ರೇರೇಪಿಸುವಂತ ಸರ್ಪಗಳ ರೀತಿಯಲ್ಲಿರುವಂಥ ಸೈತಾನದಿಂದ ವಂಚಿಸಲ್ಪಟ್ಟಿರುವಂಥ ಮನುಷ್ಯರು ನಮ್ಮ ಸುತ್ತಮುತ್ತ ಎಲ್ಲ ಇರ್ತಾರೆ. ಮೊದಲೇ ಪಾಪ ನಮ್ಮ ಕಣ್ಮುಂದೆ ಯಾವಾಗಲೂ ಇರುತ್ತೆ. ಪಾಪ ಇರೋದು ಮಾತ್ರ ಅಲ್ದಿರ ಪಾಪಕ್ಕೆ ಪ್ರೇರೇಪಿಸುವಂಥ ಸರ್ಪದ ರೀತಿಯ ಜನಗಳು ಸಹ ಯಾವಾಗಲೂ ನಮ್ಮ ಸುತ್ತಮುತ್ತಲು ಇರ್ತಾರೆ. ಇನ್ನೂ ಹೇಳಬೇಕು ಅಂತಂತಂದ್ರೆ, ನಾವೊಂದು ವೇಳೆ ಯಾವುದೋ ಒಂದು ಪಾಪದಲ್ಲಿ ಒಳಗಾಗಿ ಬರುತ್ತಾ ಇದ್ದಾಗ ನಮ್ಮನ್ನ ಗಮನಿಸ್ತಾನೆ ಹೋದಂಥ ಜನಗಳು ನಾನು ಆ ಪಾಪವನ್ನು ಬಿಟ್ಟು ಜೀವಿಸ್ತಾ ಇದ್ದೀನಿ ಅಂತ ಹೇಳುವಾಗ ಬಿದ್ದು ಮಾತ್ರ ಬರ್ತಾರೆ ಆ ಪಾಪಕ್ಕೆ ನಮ್ಮನ್ನು ತಿರುಗಿ ಒಳಪಡಿಸೋದಕ್ಕೆ. ಹೆಂಗೆ, ಮೊದಲು ನಾನು ಕುಡಿಯೋನಾಗಿದ್ದೆ ಅಂತ ಅನ್ಕೊಳ್ಳಿ, ಆಗ ಅಯ್ಯೋ ಕುಡಿಬೇಕು ಕಾಸಿಲ್ಲ ಒಂದು ಸ್ವಲ್ಪ ಕೊಡಿಸ್ರೋ ಅಂತ ಕೇಳಿದ್ರೆ ಕೊಡಿಸೋರು ಒಬ್ಬರು ಇರೋದಿಲ್ಲ. ಆದರೆ ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ, ಇನ್ಮೇಲೆ ನಾನು ಕುಡಿಯಲ್ಲ ಅಂತ ಅನ್ಕೊಂಡು ಬದುಕ್ತಾ ಇದ್ರೆ ಎಲ್ಲರೂ ಬರ್ತಾ ಇರ್ತಾರೆ. ಏನಕ್ಕೆ? ಪಾರ್ಟಿ ಮಾಡೋಣ ಬಾ, ನಾನೇ ಕೊಡಿಸ್ತೀನಿ ಬಾ, ನೀನೇನು ಖರ್ಚು ಮಾಡಬೇಡ, ನಾನೇ ಎಲ್ಲ ನೋಡ್ಕೊತೀನಿ ಬಾ. ಎಷ್ಟೋ ದಿನಗಳಾಗೋಗಿರುವಂಥ ಸ್ನೇಹಿತರು ಕೂಡ ಫೋನ್ ಮಾಡಿ ಕರೀತಾ ಇರ್ತಾರೆ, ಬಾರ ಪಾರ್ಟಿ ಮಾಡೋಣ ಅಂತಂದ್ಬಿಟ್ಟು. ಆಗ ಯಾವುದೊಂದು ಪಾಪದಲ್ಲಿ ತೊಡಗಿಕೊಂಡಿರುವಂಥ ಸಮಯದಲ್ಲಿ ಯಾರು ಕೂಡ ಗಮನಿಸೋದಿಲ್ಲ. ಅದನ್ನ ಬಿಟ್ಟು ಆಚೆ ಬರ್ತೀನಿ ಅಂತಂತಂದ್ರೆ ತಿರುಗಿ ನಮ್ಮನ್ನ ಹಿಡಿದು ಅದರಲ್ಲಿ ಬೀಳಿಸೋದಕ್ಕೆ ಎಷ್ಟೋ ಜನ ಬರ್ತಾ ಇರ್ತಾರೆ. ಆಗ ಮರ ಬಂದು ತೋಟದ ಮಧ್ಯದಲ್ಲಿತ್ತು. ಮರ ಮಾತ್ರ ಇರೋದಲ್ಲ, ಮರದ ಮೇಲೆ ಹಣ್ಣನ್ನ ತಿನ್ನುವ ಹಾಗೆ ಪ್ರೇರೇಪಿಸುವಂತ ಸರ್ಪ ಕೂಡ ಸೈತಾನನಿಂದ ಪ್ರೇರೇಪಿಸಲ್ಪಟ್ಟು ಆ ಸ್ಥಳದಲ್ಲಿತ್ತು. ಇದೇ ರೀತಿಯಾಗಿ ಪಾಪ ಇವತ್ತು ನನ್ನ ನಿಮ್ಮ ಕಣ್ಣು ಮುಂದೆ ಯಾವಾಗಲೂ ಇರುತ್ತೆ. ಅದಕ್ಕೆ ಒಳಗಾಗದ ಹಾಗೆ ನಾವು ಎಚ್ಚರಿಕೆಯಾಗಿರಬೇಕು. ಅದು ಮಾತ್ರ ಅಲ್ದರ ಅದಕ್ಕೆ ನಾವು ಒಳಗಾಗೋದೇ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ನಮ್ಮನ್ನ ಅದಕ್ಕೆ ಒಳಪಡಿಸಿ ದಾರಿ ತಪ್ಪಿಸಿ ನಮ್ಮನ್ನ ಹಾಳು ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡುವಂತ ಸರ್ಪದ ರೀತಿಯ ಜನಗಳು ಎಲ್ಲಾ ಕಡೆಗಳಲ್ಲಿ ಇರ್ತಾರೆ. ಅಂತವರ ಸೆಳವೆಗೆ ನಾವು ಸಿಲುಕಿಕೊಳ್ಳದ ಹಾಗೆ ನಮ್ಮನ್ನ ಪರಿಶುದ್ಧರಾಗಿ ಕಾದುಕೊಳ್ಳಬೇಕಾಗಿರುವಂಥದ್ದು ನನ್ನ ನಿಮ್ಮ ಕರ್ತವ್ಯವಾಗಿ ಇರುತ್ತೆ. ಅದರಿಂದ ಎಂಥವ್ರ ಮಾತನ್ನ ನಾವು ಕೇಳ್ತೇವೆ, ಎಂಥವ್ರ ಸಹವಾಸ ನಾವು ಮಾಡ್ತೇವೆ, ಎಂಥವ್ರ ಜೊತೆ ನಾವು ಸೇರ್ತೇವೆ, ಎಂಥವ್ರ ಜೊತೆ ನಾವು ಹೋಗ್ತೀವಿ ಬರ್ತೇವೆ, ತುಂಬ ಗಮನವಾಗಿ ಇರಬೇಕು. ಯಾರ ಜೊತೆ ನಾವು ಸೇರ್ತೀವೋ ಅವರಂತೆ ನಾವು ಆಗ್ಬಿಡ್ತೇವೆ. ಪರಿಶುದ್ಧರಾಗಿ ಜೀವಿಸುವಂಥವ್ರ ಜೊತೆ ನಾವು ಸಂಬಂಧ ಮಾಡಿ ಅವ್ರ ಜೊತೆ ಅನ್ಯೋನ್ಯವಾಗಿದ್ದರೆ ಅವರಿಂದ ನಾವು ಪರಿಶುದ್ಧತೆಯನ್ನು ಕಲಿತುಕೊಂಡು ಪರಿಶುದ್ಧರಾಗಿ ಜೀವಿಸಬೇಕನ್ನೋ ಭಾವನೆಯಲ್ಲಿ ಮುಂದುವರಿತೇವೆ. ಕೆಟ್ಟ ಚಡಲಿರುವಂಥ ಪಾಪದಲ್ಲಿ ತುಂಬಿ ತುಳುತ್ತಾ ಇರುವಂಥ ಮನುಷ್ಯರ ಜೊತೆ ನಾವು ಸಂಪರ್ಕ ಇಟ್ಕೊಂಡು ಅವ್ರ ಜೊತೆ ಅನ್ಯೋನ್ಯತೆಯಲ್ಲಿ ಹೋಗ್ತಾ ಇದ್ರೆ ಅವರ ಹಾಗೆ ನಾವು ಸಹ ದಾರಿ ತಪ್ಪ ಹೋಗ್ತೀವಿ. ಅದರಿಂದ ನಾನು ನೀವು ಎಚ್ಚರಿಕೆಯಾಗಿರಬೇಕು.
ಇನ್ನೊಂದು ಸರ್ಪ ಯಾವ ರೀತಿ ಮಾತಾಡುತ್ತೆ ಅನ್ನೋದನ್ನ ನಾವು ನೋಡೋಣ. ಯೆಹೋವ ದೇವರು ಉಂಟು ಮಾಡಿದ್ದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರ ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು. ಇಲ್ಲಿ ಸರ್ಪ ಏನಂತ ಕೇಳ್ತಾ ಇದೆ, ಈ ಸರ್ಪದ ಉದ್ದೇಶ ಏನು? ಅವ್ವ ಈ ಹಣ್ಣನ್ನು ತಿನ್ಬಿಡ್ಬೇಕು, ತಿನ್ನೋ ಹಾಗೆ ತನ್ನನ್ನು ಮಾಡಬೇಕು, ಅದಷ್ಟೇ ತನ್ನ ಉದ್ದೇಶ. ಆದರೆ ತಾನು ತನ್ನ ಉದ್ದೇಶವನ್ನು ನೇರವಾಗಿ ಪ್ರತ್ಯಕ್ಷವಾಗಿ ಹೇಳ್ತಾ ಇಲ್ಲ. ಅವ್ವ ಸುಮ್ಮನೆ ಹಣ್ಣು ತಿನ್ನಮ್ಮ ಅಂತ ಹೇಳ್ತಾ ಇಲ್ಲ. ಆದರೆ ಹಾವು ಏನು ಹೇಳ್ತಾ ಇದೆ ಅಂತಂತಂದ್ರೆ, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದು ಅಂತ ದೇವರ ಅಪ್ಪಣೆ ಕೊಟ್ಬಿಟ್ಟಿದ್ದಾರಂತೆ, ನಿಜಾನಾ ಅಂತ ಕೇಳ್ತಾ ಇದೆ. ಆಗ ಅದೆಷ್ಟು ಕುತಂತ್ರವಾಗಿ ಸರ್ಪ ಮಾತಾಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಅದೇನ್ ಮಾಡ್ತಾ ಇದೆ ಅಂತಂದ್ರೆ, ಈ ಒಂದು ಮರದ ಹಣ್ಣನ್ನು ತಿನ್ಸೋದಕ್ಕೋಸ್ಕರ ಎಲ್ಲಾ ಮರಗಳನ್ನು ಸುತ್ತಿ ಬರ್ತಾ ಇದೆ. ಏನಂತ, ಈ ಮರದ ಹಣ್ಣು ತಿನ್ಬಿಟ್ಟು ಸಾಕು ನೀನು ಅಂತ ಹೇಳ್ತಾ ಇಲ್ಲ. ಆ ಒಂದು ಮರದ ಹಣ್ಣನ್ನು ತಿನ್ನಿಸ್ಬೇಕು ಅನ್ನೋದಕ್ಕೋಸ್ಕರ ತೋಟದಲ್ಲಿರುವಂತ ಎಲ್ಲಾ ಮರವನ್ನ ಸುತ್ತಿ ಬರ್ತಾ ಇದೆ. ಏನಂತ, ಯಾವ ಮರದ ಹಣ್ಣನ್ನು ತಿನ್ನಬಾರ್ದಂತ ನೀವು ಹಂಗೆ ಹೇಳ್ಬಿಟ್ಟಿದ್ರಂತ ದೇವರು, ಹೌದಾ ಅಂತ ಅಂದ್ಬಿಟ್ಟು. ಇದೇ ರೀತಿ ಸೈತಾನು ನಮ್ಮನ್ನು ಹಾಳು ಮಾಡೋದಕ್ಕೆ ಇಡೀ ಭೂಲೋಕ ಬೇಕಾದ್ರೆ ಸುದ್ದಿ ಬರ್ತಾನೆ. ನಮ್ಮನ್ನು ಹಾಳು ಮಾಡೋದಕ್ಕೆ ಸೈತಾನು ಏನ್ ಬೇಕಾದ್ರೂ ಮಾಡ್ತಾನೆ. ಇಲ್ಲಿ ಸರ್ಪ ಏನ್ ಮಾಡುತ್ತೋ, ಆ ಒಂದು ಮರದ ಹಣ್ಣನ್ನು ತಿನ್ನಿಸ್ಬೇಕಂತ, ಯಾವ ಮರದ ಹಣ್ಣನ್ನು ತಿನ್ನಬಾರ್ದಂತ ನೀವು, ಹೌದಾ ದೇವ್ರು ಹಂಗೆ ಹೇಳ್ಬಿಟ್ಟಿದಾರಂತ ಅಂತ ತಂದ್ಬಿಟ್ಟು ಎಲ್ಲಾ ಮರಗಳನ್ನ ಅದು ಸುತ್ತಿ ಬರುವಂಥದ್ದನ್ನ ನಾವು ಕಾಣ್ತೀವಿ. ಇನ್ನೊಂದು, ತಾನು ಮಾತನಾಡುವಂಥ ಈ ಮಾತುಗಳಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಎಷ್ಟು ನಯವಾಗಿ ಸರ್ಪ ಅಲ್ಲಿ ಮಾತಾಡೋದನ್ನ ನಾವು ಕಾಣಬಹುದು. ನಯವಾಗಿ ಅದು ಮಾತಾಡ್ತು. ಇದೇ ರೀತಿಯಾಗಿ ಈ ಲೋಕದಲ್ಲಿ ನಯವಾಗಿ ಮಾತನಾಡುವಂಥ ಜನಗಳಿರ್ತಾರೆ. ಸೈತಾನನ ಏನು ಮಾಡ್ತಾನೆ ಅಂತಂತಂದ್ರೆ, ನಯವಾಗಿ ಮಾತನಾಡುವಂಥ ಜನಗಳ ಮುಖಾಂತರ ನಿಮ್ಮನ್ನ ಹಾಳು ಮಾಡೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಸರ್ಪದ ಮುಖಾಂತರ ಸೈತಾನ ಏನ್ ಮಾಡ್ದ, ನಯವಾಗಿ ಅವಳ ಹತ್ರ ಮಾತಾಡ್ದ. ನಯವಾಗಿ ಮಾತಾಡೋದಂದ್ರೆ ಏನು, ಹೆಂಗೆ ನಯವಾಗಿ ಮಾತಾಡೋದು ಅಂತಂತಂದ್ರೆ, ಮೇಲ್ಗಡೆ ನಿಮಗೆ ತುಂಬಾ ಒಳ್ಳೇದಾಗಬೇಕು ಅನ್ನೋ ಭಾವನೆ ನಮಗಿದೆ ಅನ್ನೋ ಥರ ಅವ್ರು ಮಾತಾಡೋದು. ಆದರೆ ಒಳಗಡೆ ಉದ್ದೇಶ ಏನಿರುತ್ತೆ, ಅವ್ರು ಹಾಳಾಗೋಗ್ಬೇಕು. ಆಗ ಒಳಗಡೆ ಅವ್ರು ಹಾಳಾಗೋಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೊರಗಡೆ ಏನು ಮಾಡ್ತಾರೆ ಅಂತಂದ್ರೆ, ನೀವು ತುಂಬಾ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಬಯಕೆ ಅನ್ನೋ ಥರ ಮಾತಾಡ್ತಾರೆ. ಅವಾಗ ಅವ್ರನ್ನೇ ನಾವೇನಂತೀವಿ, ನಯವಾಗಿ ಮಾತಾಡೋರು ಅಂತ ಹೇಳ್ತೀವಿ. ಅದೇ ಥರ ಇಲ್ಲಿ ಸರ್ಪ ಏನು ಮಾಡ್ತಾ ಇದೆ, ಅವಳಿಗೆ ಏನೋ ಒಳ್ಳೇದು ಮಾಡ್ಬೇಕು ಅನ್ನೋ ಉದ್ದೇಶ ತನಗಿಲ್ಲ. ಆ ಹಣ್ಣನ್ನು ತಿನ್ನೋ ಹಾಗೆ ಮಾಡಿ, ದೇವರಿಗೆ ಅವಿಧೇಯರಾಗೋ ಹಾಗೆ ಮಾಡಿ, ಪಾಪದಲ್ಲಿ ಬೀಳಿಸಿ ಹಾಳು ಮಾಡ್ಬೇಕು ಅನ್ನೋದು ಅದ್ರ ಉದ್ದೇಶ. ಆದ್ರೆ ಮೇಲ್ಗಡೆ ಏನು ಮಾಡ್ತಾ ಇದೆ, ನಯವಾಗಿ ಮಾತಾಡ್ತಾ ಇದೆ. ಏನೋ ತನ್ನ ಬಗ್ಗೆ ತನಗೆ ತುಂಬಾ ಅಕ್ಕರೆ ಇದೆಯೇನೋ, ಯಾವ ಹಣ್ಣು ತಿನ್ಬಾರ್ದು ಅಂತ ಹೇಳ್ಬಿಟ್ಟಿದಾರಲ್ಲ ದೇವರು, ಹೆಂಗಪ್ಪ ಹಿಂಗಾದ್ರೆ ನೀವು ಅನ್ನೋ ರೀತಿಯಲ್ಲಿ ನಯವಾಗಿ ಮಾತಾಡೋದನ್ನ ನಾವು ನೋಡ್ತೇವೆ. ಇದೇ ರೀತಿ ಸೈತಾನ್ ಏನ್ ಮಾಡ್ತಾನೆ ಅಂತಂತಂದ್ರೆ, ನನ್ನನ್ನ ನಿಮ್ಮನ್ನ ಹಾಳು ಮಾಡೋದಕ್ಕೋಸ್ಕರ ನಯವಾಗಿ ನಮ್ಮ ಹತ್ರ ಮಾತಾಡುವಂಥ ಜನಗಳನ್ನ ನಮ್ಮ ಹತ್ರ ಕಳಿಸ್ತಾನೆ. ಅವ್ರು ಮಾತಾಡೋದು ಮೇಲ್ಗಡೆ ನೋಡುವಾಗ, ಅಯ್ಯೋ ಇವ್ರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ, ಇವ್ರಿಗೆ ನಮ್ಮ ಮೇಲೆ ಎಷ್ಟು ಅಕ್ಕರೆ ಇದೆ, ಇವರು ನಮ್ಮ ಬಗ್ಗೆ ಎಷ್ಟು ಒಳ್ಳೆ ಥರ ಯೋಚನೆ ಮಾಡ್ತಾರೆ ಅನ್ನೋಂಥ ಭಾವನೆ ನಮಗೆ ಬರುತ್ತೆ. ಆದರೆ ಒಳಗಡೆ ಅವರು ವಿಷಯದಿಂದ ಕೂಡಿರ್ತಾರೆ. ಅವ್ರ ಉದ್ದೇಶ ಎಲ್ಲ ನಮ್ಮನ್ನು ಹಾಳು ಮಾಡಬೇಕು, ದೇವರ ಚಿತ್ತದಿಂದ ನಮ್ಮನ್ನು ದಾರಿ ತಪ್ಪಿಸ್ಬೇಕು, ನಮ್ಮನ್ನು ನಾಶಗೊಳಪಡಿಸಬೇಕು ಅನ್ನೋದೇ ಆಗಿರುತ್ತೆ ಹೊರತು ನಮಗೆ ಒಳ್ಳೇದಾಗಬೇಕು ಅಂತ ಇರೋದಿಲ್ಲ. ನಯವಾಗಿ ಸರ್ಪ ಅವಳ ಹತ್ರ ಮಾತಾಡ್ತು. ಇವತ್ತು ಸೈತಾನನು ನಯವಾಗಿ ಮಾತನಾಡುವಂಥವ್ರನ್ನ ಈ ಲೋಕದಲ್ಲಿ ಕಳುಹಿಸ್ತಾನೆ, ಜನಗಳನ್ನ ಹಾಳು ಮಾಡೋದಕ್ಕೋಸ್ಕರ. ಸಂಸೋನನನ್ನ ದೆಲಿಲಲು ಏನು ಮಾಡ್ತಾಳೆ, ತನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡು ತಲೆ ಸವರಿ ನಿದ್ದೆ ಮಾಡಿಸ್ಬಿಟ್ಟು ತನ್ನ ತಲೆಯ ಕೂದಲನ್ನು ಕ್ಷೌರ ಮಾಡಿಸ್ಬಿಡ್ತಾಳೆ. ಆಗ ಮೇಲ್ಗಡೆ ದಲೀಲ ಎಷ್ಟೋ ಪ್ರೀತಿನ ತೋರಿಸಿದ್ಲು. ತನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡು ತಲೆ ಸವರ್ತಾ ಇದ್ಲು. ತಲೆ ಸವರಿ ನಿದ್ದೆ ಮಾಡಿಸಿ ಕೊನೆಗೆ ಏನು ಮಾಡಿದ್ಲು, ತಲೆ ಕೂದಲನ್ನೆಲ್ಲ ತೆಗೆಸ್ಬಿಟ್ಲು. ಇದೇ ಥರನೇ ನಯವಾಗಿ ಮಾತಾಡಿ ನಮ್ಮನ್ನು ಹಾಳು ಮಾಡುವಂಥ ಕೆಟ್ಟ ಮನುಷ್ಯರು, ಸೈತಾನದಿಂದ ಪ್ರೇರೇಪಿಸಲ್ಪಟ್ಟಿರುವಂಥ ಮನುಷ್ಯರು ಇರ್ತಾರೆ. ಅಂಥವ್ರ ವಶಕ್ಕೆ ನಾವು ಒಳಗಾಗದ ಹಾಗೆ ನಾನು ನೀವು ತುಂಬ ಎಚ್ಚರಿಕೆಯಾಗಿರಬೇಕು. ಸರ್ಪ ಬಂದು ಅವಳದ ಮಾತಾಡುತ್ತೆ. ಈ ರೀತಿ ಮಾತಾಡಿದಾಗ ಅವಳು ತನಗೇನು ಉತ್ತರ ಕೊಡ್ತಾಳೆ, ನಾವು ದೇವ್ರ ವಾಕ್ಯದಲ್ಲಿ ನೋಡುವಾಗ ಅವ್ವ ಸರ್ಪಕ್ಕೆ ಹೇಳೋ ಮಾತೇನೆಂದರೆ, ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಈ ರೀತಿ ಆ ಥರ ಏನಿಲ್ಲ, ಎಲ್ಲ ಹಣ್ಣು ನಾವು ತಿನ್ಬೋದು, ಇದೊಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು ಅಂತ ದೇವರು ಹೇಳಿದ್ದಾರೆ, ತಿಂದರೆ ನೀವು ಸತ್ತೋಗ್ತೀರಾ ಅಂತ ದೇವರು ಹೇಳಿದ್ದಾರೆ ಅಂತ ಅವ್ವ ಸರ್ಪಕ್ಕೆ ಉತ್ತರ ಕೊಡುತ್ತೆ.
ಆಮೇಲೆ ಆ ಸರ್ಪ ಏನು ಮಾಡುತ್ತೆ ಅಂತಂದರೆ 4ನೇ ವಾಕ್ಯವನ್ನು ಓದುವಾಗ, ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ. ಸರ್ಪ ಸ್ತ್ರೀಗೆ ಹೇಳೋ ಮಾತೇನಂತಂದರೆ, ನೀವು ಹೇಗೂ ಸಾಯೋದಿಲ್ಲ. ಭೂಲೋಕದಲ್ಲಿ ಹೇಳಿದಂಥ ಅತ್ಯಂತ ದೊಡ್ಡ ಸುಳ್ಳು ಯಾವುದು ಅಂತಂದರೆ ಇದೆ. ನೀವು ಸಾಯುವುದಿಲ್ಲ ಅಂತ ಹೇಳಿದೆ ಅತ್ಯಂತ ದೊಡ್ಡ ಸುಳ್ಳು. ಆಗ ನಾವು ತಿನ್ಬೋದು, ಎಲ್ಲ ಹಣ್ಣನ್ನು ತಿನ್ಬೋದು, ಇದೊಂದು ಮರದ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿದಾಗ ಸರ್ಪ ತನಗೇನು ಮಾಡುತ್ತೆ, ನೀವು ಹೇಗೂ ಸಾಯುವುದಿಲ್ಲ ಅಂತ ಅದು ಸುಳ್ಳನ್ನು ಹೇಳ್ಬಿಡುತ್ತೆ. ಇದೇ ರೀತಿಯಾಗಿಯೇ ಸೈತಾನ್ ಏನು ಮಾಡ್ತಾನೆ, ಇವತ್ತು ಮನುಷ್ಯರಿಗೆ ಸುಳ್ಳನ್ನು ಹೇಳ್ತಾ ಇರ್ತಾನೆ. ಏನು, ಒಂದು ಸ್ವಲ್ಪ ತಿನ್ನು ಏನಾಗಲ್ಲ, ಒಂದು ಸ್ವಲ್ಪ ಕುಡಿ ಏನಾಗಲ್ಲ, ಒಂದು ಸ್ವಲ್ಪ ನೋಡು ಏನಾಗಲ್ಲ. ಅವಳಿಗೆ ಹೇಳಿದ ಮಾತೇನೋ, ನೀನು ಸಾಯೋದಿಲ್ಲ. ಅದೇ ರೀತಿಯಾಗಿ ಇವತ್ತು ಸೈತಾನ್ ಏನು ಮಾಡ್ತಾನೆ, ಮನುಷ್ಯರನ್ನ ಪಾಪಕ್ಕೆ ಪ್ರೇರೇಪಿಸಿ, ಒಂದು ಸ್ವಲ್ಪ ತಿನ್ನು, ಒಂದು ಸ್ವಲ್ಪ ಕುಡಿ, ಒಂದು ಸ್ವಲ್ಪ ನೋಡು ಏನಾಗೋದಿಲ್ಲ, ನೀನೇ ಸತ್ತೋಗ್ಬಿಡಲ್ಲ, ಒಂದು ಸ್ವಲ್ಪ ಮೋಸ ಮಾಡು, ಒಂದು ಸ್ವಲ್ಪ ಅನ್ಯಾಯ ಮಾಡು, ಒಂದು ಸ್ವಲ್ಪ ಅಕ್ರಮ ಮಾಡು, ಒಂದು ಸ್ವಲ್ಪ ದುಡ್ಡು ಹೊಡ್ಕೋ, ಒಂದು ಸ್ವಲ್ಪ ಯಾಮಾರಿಸು, ಒಂದು ಸ್ವಲ್ಪ ಸುಳ್ಳು ಹೇಳು, ಒಂದು ಪ್ರೇಯರ್ ಮಾಡಿಲ್ಲ ಅಂದರೆ ಏನಾಗಲ್ಲ, ಒಂದು ಸ್ವಲ್ಪ ಹೊತ್ತು ಬೈಬಲ್ ಓದಿಲ್ಲ ಅಂದರೆ ಏನಾಗಲ್ಲ, ಒಂದು ದಿವಸ ಚರ್ಚಿಗೆ ಹೋಗಿಲ್ಲ ಅಂದರೆ ಏನಾಗಲ್ಲ ಅಂತ ಸರ್ಪ ಅವಳಿಗೆ ನೀನು ಸಾಯೋದಿಲ್ಲ ಅಂತ ಯಾವ ರೀತಿ ಹೇಳಿದ್ನೋ ಅದೇ ರೀತಿಯಾಗಿ ಸೈತಾನ್ ಏನು ಮಾಡ್ತಾನೆ ಅಂತಂದರೆ ಇವತ್ತು ಜನಗಳಿಗೆ ಇದೇ ಥರ ಸುಳ್ಳು ಹೇಳ್ತಾ ಇರ್ತಾನೆ. ಏನು ಸುಳ್ಳು? ಏನೂ ಆಗಲ್ಲ, ಏನೂ ಆಗಲ್ಲ, ಏನೂ ಆಗಲ್ಲ, ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ಸ್ವಲ್ಪ. ಆದರೆ ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಏನಾಗುತ್ತೆ ಅಂತಂದರೆ ಹೋಗ್ತಾ ಹೋಗ್ತಾ ಅದು ಪರಿಪೂರ್ಣ ಶರೀರವನ್ನು ಆವರಿಸ್ಬಿಡುತ್ತೆ. ಗೆದ್ದಲು ಪ್ರಾರಂಭದಲ್ಲಿ ಹಿಡಿಯುವಾಗ ಏನಾಗುತ್ತೆ, ಸ್ವಲ್ಪ ಸ್ವಲ್ಪ ಒಂದು ಜಾಗದಲ್ಲಿ ಶುರುವಾಗುತ್ತೆ. ಆದರೆ ಕಾಲಗಳು ಹೋಗ್ತಾ 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 ಆ ಗೆದ್ದಲು ಮರವನ್ನು ಪೂರ್ತಿಯಾಗಿ ವ್ಯಾಪಿಸ್ಬಿಡುತ್ತೆ. ವ್ಯಾಪಿಸಿ ಅದನ್ನು ಬೀಳಿಸಿ ನಾಶ ಮಾಡಿಬಿಡುತ್ತೆ. ಪಾಪವೂ ಸಹ ಅದೇ ರೀತಿಯೇ. ಪಾಪ ಒಂದು ಸ್ವಲ್ಪ ಮಾತ್ರ ನಮ್ಮಲ್ಲಿ ಪ್ರವೇಶ ಮಾಡುತ್ತೆ. ಸೈತಾನ್ ಏನು ಮಾಡ್ತಾನೆ, ಒಂದು ಸ್ವಲ್ಪ ಪಾಪ ಮಾಡು ಏನಾಗಲ್ಲ ಅಂತ ಪ್ರೇರೇಪಿಸಿ ನಮ್ಮನ್ನು ವಂಚಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಒಂದು ಸ್ವಲ್ಪ ಪಾಪಕ್ಕೆ ಅವಕಾಶ ಕೊಟ್ಟಾಗ ಏನಾಗುತ್ತೆ ಅಂತಂತಂದರೆ ದಿನಗಳು ಹೋಗ್ತಾ 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 ಆ ಸ್ವಲ್ಪ 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 ಹೋಗಿ 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 ಅದು ಮನುಷ್ಯರನ್ನು ಪರಿಪೂರ್ಣವಾಗಿ ವ್ಯಾಪಿಸ್ಬಿಡುತ್ತೆ. ವ್ಯಾಪಿಸ್ಕೊಂಡು ಕಡೆಗೆ ಅವನೇನಾಗಿರ್ತಾನೆ ಅಂತಂದರೆ ಆ ಪಾಪದಲ್ಲಿ ಪೂರ್ಣವಾಗಿ ಮುಳುಗಿ ಹೋಗಿ ಹಾಳಾಗೋಗಿರ್ತಾನೆ. ಸೈತಾನು ಅವಳಿಗೆ ಹೇಳಿದಂಥ ಮಾತು, ನೀವು ಸಾಯೋದಿಲ್ಲ, ತಿನ್ನು ಏನಾಗೋದಿಲ್ಲ ಅಂತ ಹೇಳ್ಬಿಡ್ತು. ಸೈತಾನು ಇವತ್ತು ಸಹ ಅದೇ ರೀತಿಯಾಗಿ ಜನಗಳಿಗೆ ಒಂದು ಸ್ವಲ್ಪ ಪಾಪ ಮಾಡು ಏನಾಗೋದಿಲ್ಲ ಅಂತ ಹೇಳಿ ಜನಗಳನ್ನ ಯಾಮಾರಿಸ್ತಾ ಇರ್ತಾನೆ. ಅದರಿಂದ ನಾವೊಂದು ಸ್ವಲ್ಪ ಪಾಪಕ್ಕೂ ಸಹ ಅವಕಾಶ ಕೊಡದ ಹಾಗೆ ನಮ್ಮನ್ನು ನಾವು ಎಚ್ಚರಿಕೆಯಾಗಿ ಕಾದುಕೊಳ್ಳಬೇಕು. ಇನ್ನೊಂದು, ಇಲ್ಲಿ ಸರ್ಪ ಆ ಸ್ತ್ರೀಗೆ ಹೇಳಿದ ಮಾತೇನಂತಂದರೆ ಸುಳ್ಳು. ನೀವು ಸಾಯೋದಿಲ್ಲ ಅಂತ ಆ ಸ್ತ್ರೀಗೆ ಸರ್ಪ ಹೇಳಿದ ಮಾತು ಸುಳ್ಳು. ಇದೇ ರೀತಿಯಾಗಿಯೇ ಇವತ್ತು ಸುಳ್ಳು ಹೇಳುವಂಥ ಕೆಟ್ಟ ಮನಸ್ಥಿತಿ ಉಳ್ಳಂಥ ಜನಗಳು ತುಂಬ ಇದ್ದಾರೆ. ದೇವರು ನಂಬಿದ್ದು ಸಹ ಸುಳ್ಳು ಹೇಳುವಂಥವ್ರು ಇದ್ದಾರೆ. ದೇವರೇ ನನ್ನ ಹತ್ರ ಮಾತಾಡಿದ್ರು ಅಂತ ಸಹ ಸುಳ್ಳು ಹೇಳುವಂಥ ಮನುಷ್ಯರುಗಳು ಇದ್ದಾರೆ. ಒಂದು ಸುಳ್ಳು ಒಂದು ಮನುಷ್ಯನ ಜೀವಿತವನ್ನೇ ಹಾಳು ಮಾಡ್ಬೋದು. ಒಂದು ಸುಳ್ಳು ಒಂದು ಕುಟುಂಬವನ್ನು ಹಾಳು ಮಾಡ್ಬೋದು. ಒಂದು ಸುಳ್ಳು ಒಬ್ಬರ ಬದುಕನ್ನೇ ಹಾಳು ಮಾಡ್ಬೋದು. ಒಂದು ಸುಳ್ಳು ಒಂದು ಸಮಾಜವನ್ನೇ ಹಾಳು ಮಾಡ್ಬೋದು. ಒಂದು ಸುಳ್ಳು ಅನೇಕರ ಕಣ್ಣೀರಿಗೆ ಕಾರಣ ಆಗ್ಬೋದು. ಒಂದು ಸುಳ್ಳು ಅನೇಕರ ಬದುಕು ನಾಶವಾಗಿ ಹೋಗೋದಕ್ಕೆ ಕಾರಣ ಆಗ್ಬೋದು. ಆವತ್ತು ಸರ್ಪ ಹೇಳಿದಂಥ ಒಂದು ಸುಳ್ಳು ಮನುಕುಲದ ನಾಶನಕ್ಕೆ ಅದು ದಾರಿಯಾಯಿತು. ನಾನು ನೀವು ಒಂದು ಸುಳ್ಳು ಹೇಳೋದು ಏನು ದೊಡ್ಡ ವಿಷಯ ಅಲ್ಲ ಅಂತ ಅಂದ್ಕೊಂಡು ಒಂದು ವೇಳೆ ಸುಳ್ಳು ಹೇಳಬಹುದು. ಆದರೆ ಆ ಸುಳ್ಳಿನಿಂದಾಗಿ ಎಷ್ಟೋ ದೊಡ್ಡ ಅನಾಹುತಗಳಾಗ್ಬೋದು. ಆದರೆ ಆಮೇಲೆ ಆ ಅನಾಹುತಗಳನ್ನು ಬದಲಾಯಿಸುವುದಕ್ಕಾಗೋದಿಲ್ಲ. ಸೈತಾನನು ಸರ್ಪದ ಮುಖಾಂತರ ಹೇಳಿಸಿದ್ದು ಸುಳ್ಳು. ನಾನು ನೀವು ಸುಳ್ಳನ್ನು ಹೇಳುವಂಥವர்களಾಗಿ ಇರಬಾರದು. ಇವತ್ತು ನಮ್ಮನ್ನು ಒಂದು ಕ್ಷಣ ನಾವು ಪರೀಕ್ಷೆ ಮಾಡಿ ನೋಡೋಣ. ಯೇಸು ಕ್ರಿಸ್ತನು ಹೇಳಿದ ಮಾತು, ನೀವು ಹೌದಾದರೆ ಹೌದು ಅನ್ನಿರಿ, ಇಲ್ಲವಾದರೆ ಇಲ್ಲ ಎಂಬುದಾಗಿ ಹೇಳಿರಿ. ಅದಕ್ಕಿಂತ ಹೆಚ್ಚಿನದು ಸೈತಾನನಿಂದ ಬಂದದ್ದು ಎಂಬುದಾಗಿ ಹೇಳಿ. ಸುಳ್ಳನ್ನು ಹೇಳುವಂಥವರು ದೇವರಿಗೆ ಅಸಹ್ಯ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅದರಿಂದ ನಾನು ನೀವು ಯಾವತ್ತೂ ಸುಳ್ಳಾಡುವಂಥವர்களಾಗಿ ಇರಬಾರದು. ಯೇಸು ಕ್ರಿಸ್ತನು ಹೇಳಿದ ಮಾತು, ನ್ಯಾಯ ವಿಚಾರಣೆಯ ದಿನದಲ್ಲಿ ನೀವು ಆಡಿದ ಪ್ರತಿಯೊಂದು ಮಾತಿಗೂ ಉತ್ತರ ಕೊಡಬೇಕು ಅಂತ ಅವರು ಹೇಳಿದರು. ಇವತ್ತು ನಾವು ಇವಾಗೊಂದು ಸುಳ್ಳು ಹೇಳಿ ಹೊರಟು ಹೋಗ್ಬೋದು. ಆದರೆ ದೇವರು ವಿಚಾರಿಸುವಂಥ ಸಮಯದಲ್ಲಿ ನ್ಯಾಯ ವಿಚಾರಣೆಯಲ್ಲಿ ನೀನು ಈ ರೀತಿ ಸುಳ್ಳು ಹೇಳೋದಕ್ಕೆ ಕಾರಣ ಏನು ಅಂತ ದೇವರು ನಮ್ಮನ್ನು ಕೇಳಿದ್ರೆ ದೇವರಿಗೇನು ಉತ್ತರ ಕೊಡೋದು? ಆಗ ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವಂಥದ್ದು ಭಯಂಕರವಾದದ್ದು ಅಂತ ದೇವರ ವಾಕ್ಯ ಹೇಳುತ್ತೆ. ಅದರಿಂದ ನಾನು ನೀವು ಸುಳ್ಳಿಗೆ ಸ್ಥಳ ಕೊಡದ ಹಾಗೆ ನಮ್ಮನ್ನು ಕಾದುಕೊಳ್ಳಬೇಕು.
ಮತ್ತು ಇನ್ನೊಂದು, ಈ ಒಂದು ಸಮಯದಲ್ಲಿ ಒಂದು ಕಡೆ ದೇವರು ಹೇಳಿದ್ದಾರೆ ಈ ಮರದ ಹಣ್ಣನ್ನು ತಿನ್ನಬಾರದು ಅಂತ ಹೇಳಿ. ಅದು ಅವಳಿಗೆ ಚೆನ್ನಾಗಿ ಗೊತ್ತು, ದೇವರು ಹೇಳಿದ್ದಾರೆ ತಿನ್ನಬಾರದು ಅಂತ, ತಿಂದರೆ ಸತ್ತೋಗ್ತೀವಿ ಅಂತ ದೇವರು ಹೇಳಿದ್ದಾರೆ. ಇನ್ನೊಂದು ಕಡೆ ಸರ್ಪ ಹೇಳ್ತಾ ಇದೆ ಈ ಹಣ್ಣನ್ನು ನೀವು ತಿನ್ಬೋದು, ತಿಂದರೆ ಸಾಯುವುದಿಲ್ಲ ಅಂತ ಹೇಳ್ತಾ ಇದೆ. ಈಗ ಅವಳಿಗಿದ್ದಂಥ ಅವಕಾಶ ಏನು? ಅವಳಿಗೆ 2 ಅವಕಾಶ ಇತ್ತು. ಏನು ಅಂತಂದರೆ, ಒಂದು ದೇವರನ್ನ ನಂಬಬೇಕು, ಇಲ್ಲ ಸೈತಾನನನ್ನು ನಂಬಬೇಕು. ಒಂದು ದೇವರು ಹೇಳಿದ್ದನ್ನು ನಂಬಬೇಕು, ಇಲ್ಲವಾದರೆ ಈ ಸರ್ಪ ಹೇಳ್ತಾ ಇರೋಂಥದ್ದನ್ನು ನಂಬಬೇಕು. ಅವಳಿಗೆ 2 ಅವಕಾಶ ಇತ್ತು. ಈ ಹಣ್ಣನ್ನು ನೀವು ತಿಂದರೆ ಸತ್ತೋಗ್ತೀರಾ ಅಂತ ದೇವರು ಹೇಳಿದ್ದಾರೆ. ಸರ್ಪ ನೀವು ತಿನ್ನಿ ಸಾಯೋದಿಲ್ಲ ಅಂತ ಹೇಳ್ತಾ ಇದೆ. ಇವಾಗ ಅವಳಿಗೆ 2 ಅವಕಾಶ ಇತ್ತು. ಏನಂದ್ರೆ, ಒಂದು ದೇವರು ಹೇಳಿದನ ಸತ್ಯ ಎಂಬುದಾಗಿ ನಂಬಿ ನಾನು ಈ ಹಣ್ಣನ್ನು ತಿನ್ನಲ್ಲ, ದೇವರು ಹೇಳಿದರೆ ತಿಂದ್ರೆ ಸಾಯುವರೆಂಬುದಾಗಿ ನಾನು ತಿನ್ನಲ್ಲ ಅಂತ ಹೇಳಬೇಕಾಗಿತ್ತು. ಇಲ್ಲ, ಈ ಸರ್ಪ ಹೇಳ್ತಾ ಇರೋಂಥದ್ದನ್ನ ನಂಬಿ, ಸರ್ಪ ಹೇಳ್ತಾ ಇದೆ ತಿಂದ್ರೆ ಸತ್ತೋಗಲ್ವಂತೆ, ದೇವರೇನೇ ಹೇಳಿದ್ರು ಅದು ಸರ್ಪ ಹೇಳ್ತಾ ಇದೆಯಲ್ಲ ತಿಂದ್ರೆ ಸತ್ತೋಗಲ್ಲ ಅಂತ, ಸರಿ ಆಯ್ತು ನಾನು ತಿಂತೀನಿ ಅಂತ ಅಂದ್ಬಿಟ್ಟು ಸರ್ಪ ಹೇಳಿದ ಮಾತನ್ನ ನಂಬಿ ಅದನ್ನ ತಿನ್ನೋದಕ್ಕೆ ಅವಕಾಶ ಇತ್ತು. ಆದ್ರೆ ಅವ್ವ ಆರಿಸ್ಕೊಂಡಿದ್ದು ಯಾವುದನ್ನ? ಸರ್ಪ ಹೇಳಿದ ಮಾತನ್ನ ನಂಬೋದಕ್ಕೆ ತನ್ನನ್ನು ಒಪ್ಪಿಸ್ಕೊಟ್ಟು ಅದನ್ನು ನಂಬಿ ತಿಂದಳು. ಇವತ್ತು ನನಗೂ ನಿಮಗೂ 2 ಅವಕಾಶ ಇದೆ. ಒಂದು ದೇವರನ್ನ ನಂಬೋದಕ್ಕೆ ನಮಗೆ ಅವಕಾಶ ಇದೆ, ಇಲ್ಲವಾ ಸೈತಾನನನ್ನು ನಂಬೋದಕ್ಕೆ ನಮಗೆ ಅವಕಾಶ ಇದೆ. ದೇವರು ಏನನ್ನ ಹೇಳ್ತಾರೆ ಅದನ್ನು ನಂಬೋದಕ್ಕೆ ನಮಗೆ ಅವಕಾಶ ಇದೆ, ಇಲ್ಲವಾ ಸೈತಾನನು ಏನೇನು ಹೇಳ್ತಾನೆ ಅದನ್ನು ನಂಬೋದಕ್ಕೆ ನಮಗೆ ಅವಕಾಶ ಇದೆ. ದೇವರು ಈ ವಾಕ್ಯವನ್ನ ನಮ್ಮ ಕೈಗೆ ಕೊಟ್ಟು ಇದನ್ನ ಕೈಗೊಂಡು ನಡೆಯಿರಿ ಬದುಕುವಿರಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಸೈತಾನನು ದೇವರೆಂಬುದಾಗಿ ಯಾರು ಇಲ್ಲ, ನಿನ್ಗೆ ಇಷ್ಟ ಬಂದ ಹಾಗೆ ಬದುಕು, ನಿನ್ಗೆ ಇಷ್ಟ ಬಂದ ಹಾಗೆ ಜೀವನ ಮಾಡು, ನಿನ್ಗೇನು ಅನಿಸುತ್ತೋ ಅದನ್ನೆಲ್ಲ ಮಾಡು, ಪರಲೋಕ ಅನ್ನೋದಿಲ್ಲ, ನರಕ ಅನ್ನೋದಿಲ್ಲ ಅಂತ ಸೈತಾನ್ ಹೇಳ್ತಾನೆ. ಇವಾಗ ಯಾರ ಮಾತನ್ನ ನಾವು ನಂಬಬೇಕು? ದೇವರು ಈ ವಾಕ್ಯವನ್ನು ಕೈಗೊಂಡು ನಡೆದರೆ ನೀನು ಜೀವಿಸುತ್ತೀಯಾ ಅಂತ ದೇವರು ಹೇಳಿದ್ದಾರೆ. ಸೈತಾನು ನಿನಗಿಷ್ಟ ಬಂದ ಹಾಗೆ ಬದುಕು, ಏನೂ ಆಗೋದಿಲ್ಲ ಅಂತ ಸೈತಾನ್ ಹೇಳ್ತಾನೆ. ಇವತ್ತು ನಾವು ಯಾರನ್ನ ನಂಬಿದ್ದೀವಿ, ಯಾರು ಹೇಳೋ ಮಾತನ್ನ ನಂಬಿ ನಾವು ಜೀವಿಸ್ತಾ ಇದ್ದೀವಿ, ನಮ್ಮನ್ನ ಯೋಚನೆ ಮಾಡಿ ನೋಡಬೇಕು. ಅವಳಿಗೆ ದೇವರು ಈ ಹಣ್ಣನ್ನ ನೀವು ತಿನ್ನಬಾರ್ದು, ತಿಂದ್ರೆ ಸಾಯ್ತೀರಾ ಅಂತ ಹೇಳಿದ್ರು. ಸೈತಾನನು ಸರ್ಪದ ಮುಖಾಂತರ ಈ ಹಣ್ಣನ್ನ ನೀವು ತಿನ್ನಿ ಸಾಯೋದಿಲ್ಲ ಅಂತ ಅವನು ಹೇಳ್ದ. ಆ ಅವ್ವ ಸರ್ಪನ ಮಾತನ್ನ ಕೇಳೋದಕ್ಕೆ ತನ್ನೊಪ್ಪಿಸ್ಕೊಡ್ತು. ಇವತ್ತು ನಮಗೆ ದೇವರ ಸ್ವರ ಇದೆ, ಸೈತಾನನು ಹೇಳುವಂತ ಸ್ವರವೂ ಸಹ ಇದೆ. ನಾವು ಯಾರ ಸ್ವರಕ್ಕೆ ಕಿವಿ ಕೊಡ್ತಾ ಇದ್ದೇವೆ ನಾವು ಯೋಚನೆ ಮಾಡಿ ನೋಡಬೇಕು. ಅವಳು ಯಾರ ಸ್ವರಕ್ಕೆ ಕಿವಿ ಕೊಟ್ಟಳು ಅನ್ನೋದು ಯಾವ ತರ ಗೊತ್ತಾಗುತ್ತೆ? ಅವಳು ಯಾರ ಸ್ವರಕ್ಕೆ ಕಿವಿ ಕೊಟ್ಟಳು ಅಂತ ಯಾವ ತರ ಗೊತ್ತಾಗುತ್ತೆ ಅಂತಂದ್ರೆ, ತಾನು ಮಾಡಿದ ಕ್ರಿಯೆಗಳಿಂದ ತಾನು ಯಾರ ಸ್ವರಕ್ಕೆ ಕಿವಿ ಕೊಟ್ಟಳು ಅನ್ನೋದು ಗೊತ್ತಾಗುತ್ತೆ. ತಾನು ಅನ್ನನ್ನ ತೆಗೆದುಕೊಂಡು ತಿಂದಳು, ಅದರಿಂದ ತಾನು ಸರ್ಪನ ಮಾತನ್ನ ಕೇಳಿ ಅದರಂತೆ ಮಾಡಲು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವತ್ತು ನಾನು ನೀವು ಮಾಡುವಂತ ಕೃತ್ಯಗಳಿಂದ ನಾವು ಯಾರ ಮಾತನ್ನ ನಂಬಿದ್ದೀವಿ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇವತ್ತು ನನ್ನ ನಿಮ್ಮ ಬದುಕಿನಿಂದ ನಾವು ಯಾರ ಮಾತನ್ನ ನಂಬಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವು ದೇವರ ಮಾತನ್ನ ನಂಬಿದರೆ, ದೇವರ ವಾಕ್ಯವನ್ನು ಕೈಗೊಂಡು ದೇವರಿಗೆ ಭಯಪಟ್ಟು ಪಾಪದಿಂದ ಮನೆ ತಿರುಗಿ ದೇವರನ್ನ ಆಸಕ್ತಿಯಿಂದ ಹುಡುಕುತ್ತಾ ದೇವರಿಗೆ ನಮ್ಮ ಜೀವಿತವನ್ನು ಅರ್ಪಿಸಿಕೊಂಡು ನಾವು ಬದುಕ್ತೇವೆ. ಆದರೆ ನಾವು ದೇವರನ್ನ ನಂಬದವರಾಗಿ ಸೈತನ್ನ ಮಾತನ್ನ ನಂಬಿದವರಾಗಿದ್ದರೆ, ದೇವರಿಗೆ ಭಯಪಡದೆ ಪಾಪದಲ್ಲಿ ಜೀವಿಸುತ್ತಾ ದೇವರನ್ನ ಹುಡುಕಾದ ಹಾಗೆ ನಮಗಿಷ್ಟ ಬಂದ ಹಾಗೆ ನಾವು ಬದುಕ್ತಾ ಹೋಗ್ತೇವೆ. ನಮ್ಮ ಬದುಕು ನಾವು ಯಾರನ್ನ ನಂಬಿದ್ದೀವಿ ಅನ್ನೋದನ್ನ ತೋರಿಸುತ್ತೆ. ಇವತ್ತು ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ದೇವರ ವಾಕ್ಯವನ್ನು ಕೈಗೊಂಡು ಜೀವಿಸ್ತಾ ಇದ್ರೆ ಈ ವಾಕ್ಯವನ್ನ ನೀವು ನಂಬಿದ್ದೀರಿ ಎಂಬುದಾಗಿ ಅರ್ಥ. ಅದರ ಮುಖಾಂತರ ನೀವು ಬದುಕ್ತೀರಿ. ಆದರೆ ಒಂದು ವೇಳೆ ದೇವರನ್ನ ಆಸಕ್ತಿಯಿಂದ ಹುಡುಕದೆ ಇಷ್ಟ ಬಂದ ಹಾಗೆ ನೀವು ಜೀವಿಸುತ್ತಾ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ನೀವು ಬದುಕ್ತಾ ಇದ್ರೆ ನೀವು ದೇವರನ್ನ ನಂಬಿಲ್ಲ, ಸೈತನನ ಮಾತನ್ನ ನಂಬಿದ್ದೀರಿ ಎಂಬುದಾಗಿ ಅರ್ಥ. ಅದು ಒಂದು ದಿವಸ ನಿಮ್ಮನ್ನು ನಾಶ ಮಾಡಿಬಿಡುತ್ತೆ. ಅವಳಿಗೆ ದೇವರ ಮಾತನ್ನ ನಂಬಿ ಹಣ್ಣನ್ನು ತಿನ್ನದೇ ಇರುವುದಕ್ಕೂ ಅಥವಾ ಸರ್ಪನ ಮಾತನ್ನ ಕೇಳಿ ಹಣ್ಣನ್ನು ತಿನ್ನೋದಕ್ಕೆ ಅವಕಾಶ ಇತ್ತು. ಆದರೆ ಅವ್ವ ಸರ್ಪನ ಮಾತನ್ನ ನಂಬಿ ಹಣ್ಣನ್ನು ತಿಂದಳು. ನಾನು ನೀವು ಯಾರ ಮಾತನ್ನ ನಂಬ್ತೇವೆ? ನಮ್ಮನ್ನು ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ದೇವರ ಮಾತನ್ನು ನಂಬಿ ದೇವರ ವಾಕ್ಯವನ್ನು ಕೈಗೊಂಡು ನಾವು ಜೀವಿಸೋಣ. ಒಂದು ದಿವಸ ನಾವು ಜೀವವನ್ನು ಹೊಂದಿಕೊಳ್ತೇವೆ. ಹಲ್ಲೆಲೂಯಾ. ಮತ್ತಿನ್ನೊಂದು, ಈ ಸರ್ಪ ಅವಳಿಗೆ ಏನು ಹೇಳುತ್ತೆ ಅಂದರೆ, ನೀವು ಹೇಗೂ ಸಾಯುವುದಿಲ್ಲ ಅಂತ ಹೇಳಿಬಿಟ್ಟು ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯಲ್ಪಡುವವು ಅಂತ ಹೇಳುತ್ತೆ. ಇನ್ನೊಂದು,
ಆ ಸರ್ಪ ಅವಳಿಗೆ ಹೇಳೋ ಮಾತೇನಂತಂದರೆ, ನೀವು ಇದರ ಹಣ್ಣನ್ನು ತಿಂದಾಗ ನಿಮ್ಮ ಕಣ್ಣುಗಳು ತೆರೆಯಲ್ಪಡುವವು ಅಂತ ಹೇಳುತ್ತೆ. ಆದರೆ ಆ ಹಣ್ಣನ್ನು ಅವ್ವ ತಿಂದ ಮೇಲೆ ಅವಳಿಗೆ ಕಣ್ಣು ತೆರೆಯಲ್ಪಡ್ತಾ ಅವಳಿಗೆ ಕಣ್ಣು ಕುರುಡಾಯಿತು. ಈ ಹಣ್ಣನ್ನು ತಿಂದರೆ ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತೆ ಅಂತ ಸರ್ಪ ಹೇಳ್ತು. ಹಣ್ಣನ್ನು ತಿಂದ್ರು ಆದಾಮ ಅವ್ವ, ಅವ್ರ ಕಣ್ಣುಗಳು ತೆರೆಯಲ್ಪಡ್ತಾ ಅವ್ರ ಕಣ್ಣುಗಳು ಕುರುಡಾಯಿತು. ಅಂದ್ರೆ ಶಾರೀರಿಕವಾಗಿ ಅವ್ರ ಕಣ್ಣುಗಳು ಕುರುಡಾಗಲಿಲ್ಲ, ಆತ್ಮೀಯವಾಗಿ ಅವ್ರ ಕಣ್ಣುಗಳು ಕುರುಡಾಯಿತು. ದೇವರ ಪ್ರಸನ್ನತೆ ಅವರನ್ನು ಬಿಟ್ಟು ನೀಗಿತ್ತು, ದೇವರ ಐಕ್ಯತೆ ಅವರನ್ನು ಬಿಟ್ಟು ನೀಗಿತ್ತು, ದೇವರ ಸನ್ನಿಧಿ ಅವರನ್ನು ಬಿಟ್ಟು ನೀಗಿತ್ತು. ಪಾಪವು ಬಂದು ಅವರನ್ನು ದೇವರಿಂದ ದೂರ ಮಾಡಿತ್ತು. ಆತ್ಮೀಯವಾಗಿ ಕುರುಡಾಗಿ ಹೋದ್ರು, ಕಾರ್ಗತ್ತಲೆಗೆ ಹತ್ತಿರವಾಗಿ ಹೋದ್ರು. ಸರ್ಪ ಹೇಳಿದ ಮಾತು, ಈ ಹಣ್ಣನ್ನು ನೀವು ತಿಂದರೆ ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತೆ. ಆದರೆ ಹಣ್ಣನ್ನು ತಿಂದಿದ್ರಿಂದ ಅವ್ರ ಕಣ್ಣುಗಳು ತೆರೆಯಲ್ಪಡಲಿಲ್ಲ, ಅವರು ಆತ್ಮೀಯವಾಗಿ ಕುರುಡಾಗಿ ದೇವರಿಂದ ದೂರಾಗಿ ಹೋದರು. ದೇವರ ವಾಕ್ಯದಲ್ಲಿ ಸಂಸೋನ್ ಕಟ್ಟ ಕಡೆಗೆ ತನ್ನ ಪರಿಸ್ಥಿತಿ ಏನು ಅಂತಂದ್ರೆ, ತನ್ನ ಕಣ್ಣುಗಳನ್ನ ಅವ್ರು ಕಿತ್ತಾಕ್ತಾರೆ. ಡೆಲ್ಲಿಲೆಲ್ಲ ಹಿಂದೆ ಹೋಗಿದ್ರಿಂದ ಕಟ್ಟ ಕಡೆಗೆ ತನಗೆ ಎಂಥ ಪರಿಸ್ಥಿತಿ ಬರುತ್ತೆ ಅಂದ್ರೆ, ದೇವರ ಬಲವನ್ನು ಅಭಿಷೇಕವನ್ನೆಲ್ಲ ಕಳೆದುಕೊಂಡು ತನ್ನ ಕಣ್ಣುಗಳನ್ನ ಕಿತ್ತು ಹಾಕಿ ತನ್ನನ್ನು ಕುರುಡನಾಗಿ ಮಾಡ್ತಾರೆ. ಸೈತನ್ ಇದೇ ರೀತಿಯಾಗಿ ಆದಾಮ ಅವರನ್ನ ಕುರುಡಾಗಿ ಮಾಡಿದ, ಆತ್ಮೀಯವಾಗಿ ಅವರನ್ನ ಕುರುಡಾಗಿ ಮಾಡಿದ. ನಾನು ನೀವು ಸೈತನ ಮಾತ್ರ ನಂಬಿಕೊಂಡು ಹೋದರೆ ಕುರುಡಾಗಿ ಹೋಗ್ತೇವೆ, ಕಣ್ಣಿಲ್ಲದವರುಗಳಾಗಿ ಅಲೆಯಬೇಕಾದ ಪರಿಸ್ಥಿತಿ ಬರುತ್ತೆ, ಕಾರ್ಗತ್ತಲೆಗೆ ನಾವು ಹೊರಟು ಹೋಗ್ತೇವೆ. ಅದರಿಂದ ನಾವು ಎಚ್ಚರಿಕೆಯಾಗಿರಬೇಕು. ಇನ್ನೊಂದೇನಂತಂದ್ರೆ, ಈ ಸರ್ಪ ಅವಳಿಗೆ ಹೇಳಿದ ಮಾತು, ಇದನ್ನು ತಿಂದಾಗಲೇ ನಮ್ಮ ಕಣ್ಣಿಗೆ ತೆರೆಯಲು ಬರುತ್ತೆ ಅಂತ. ಹಂಗಂತಂದ್ರೆ ನೀವಿವಾಗ ಏನು ಕಾಣ್ತಾ ಇದ್ದೀರಾ, ಇದಕ್ಕಿನ್ನ ಮೇಲಾಡದನ್ನ ಕಾಣ್ತೀರಾ, ಇದಕ್ಕಿನ್ನ ದೊಡ್ಡದೇನೋ ನಿಮಗೆ ಕಾಣಿಸುತ್ತೆ. ಈಗ ನಿಮಗೆ ಕಣ್ಣು ಮರೆ ಮಾಡಲ್ಪಟ್ಟಿದೆ, ಇದನ್ನು ತಿಂದಾಗ ಕಣ್ಣುಗಳು ತೆರೆಯಲ್ಪಡುತ್ತೆ, ಇನ್ನು ಮಹಿಮೆಯಾದದನ್ನ ನೀವು ಕಾಣ್ತೀರಾ ಅನ್ನೋ ರೀತಿಯಾದ ಭ್ರಮೆಯನ್ನ ಅದಕ್ಕೆ ಹುಟ್ಟಿಸ್ಬಿಡ್ತು. ಅವ್ವ ಆದಾಮ ಅದನ್ನ ತಿಂದುಬಿಟ್ರು. ತಿಂದ ಮೇಲೆ ಅವ್ರು ಏನ್ ಕಂಡ್ರು? ತಿಂದ ಮೇಲೆ ಇದುವರೆಗೂ ಅವ್ರು ಕಾಣದಿರುವಂತ ಮಹಿಮೆಯಾದ ಕಾರ್ಯಗಳನ್ನ ಕಂಡ್ರ, ದೊಡ್ಡದೇನೋ ಕಾರ್ಯವನ್ನು ಕಂಡ್ರ. ಅವರು ತಮ್ಮ ಸ್ವಂತ ಬೆತ್ತಲೆಯನ್ನು ಕಂಡ್ರು. ಅದುವರೆಗೂ ತಾವು ಬೆತ್ತಲಾಗಿದ್ದೇವೆ ಎಂಬುದಾಗಿ ಅವ್ರಿಗೆ ತಿಳಿಯೋದು. ಪ್ರಾಣಿ ಪಕ್ಷಿಗಳಿಂದೆಲ್ಲ ನಾವು ನೋಡ್ತೀವಿ, ಯಾವುದಾದ್ರೂ ಪ್ರಾಣಿ ಬಟ್ಟೆ ಹಾಕೊಂಡಿರ್ತ ಮನುಷ್ಯನ ಥರ, ಯಾವ ಪ್ರಾಣಿ ಕೂಡ ಬಟ್ಟೆ ಹಾಕೊಂಡಿರಲ್ಲ. ಆದರೆ ಯಾವನಾದ್ರು ಪ್ರಾಣಿಯನ್ನು ನಾವು ನೋಡಿ, ಅಯ್ಯೋ ಅದು ಬಟ್ಟೆನೇ ಹಾಕೊಂಡಿಲ್ಲ, ಅದು ಯಾವ್ದಕ್ಕೋಸ್ಕರ ಬಟ್ಟೆ ಹಾಕಿ ಆ ಪ್ರಾಣಿಗೆ ಅಂತ ಯಾವುದೋ ಪ್ರಾಣಿಗೆ ನಾವು ಹೇಳ್ತೀವ. ನವಿಲನ್ನು ನೋಡ್ತೀವಿ, ನವಿಲು ಎಷ್ಟು ಸುಂದರವಾಗಿರುತ್ತೆ, ಆದರೆ ಅದು ಬಟ್ಟೆ ಹಾಕೊಂಡಿದೆಯಾ? ಅದು ಬಟ್ಟೆ ಹಾಕೊಂಡಿಲ್ಲ. ಸ್ವಾಭಾವಿಕವಾಗಿ ದೇವರು ಅದಕ್ಕೆ ಆ ಸೌಂದರ್ಯ ಕೊಟ್ಟಿದ್ದಾರೆ. ಆದರೆ ಯಾವ್ದಾದ್ರು ಒಂದು ಮನುಷ್ಯ ಬಟ್ಟೆ ಇಲ್ಲದೆ ಬಂದರೆ, ಅಯ್ಯಯ್ಯೋ ಬಟ್ಟೆ ಹಾಕಿ ಬಂದ ಬಟ್ಟೆ ಹಾಕಿ ಏನು ಹಿಂಗೋಡಾಡ್ತಾ ಇದ್ದೀನಿ ನೀನು ಅಂತ ನಾವು ಹೇಳ್ತೀವಿ. ಅದೇ ರೀತಿ ಪಾಪವನ್ನು ಮಾಡೋಕ್ಕಿಂತ ಮುಂಚೆ ಮನುಷ್ಯನಿಗೆ ಆ ಪರಿಸ್ಥಿತಿ ಇರಲಿಲ್ಲ, ಸ್ವಾಭಾವಿಕವಾಗಿ ಅವನು ಸೌಂದರ್ಯವಾಗಿದ್ದ. ಆದರೆ ಸರ್ಪ ಅವರನ್ನು ವಂಚಿಸಿ ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತೆ ಈ ಹಣ್ಣನ್ನು ತಿಂದ್ರೆ ಅಂತ ಹೇಳಿತು. ಇವರು ಈ ಹಣ್ಣನ್ನು ತಿಂದ್ರೆ ಏನೋ ನಾವು ಮಹಿಮೆಯಾದದನ್ನು ಕಾಣ್ತೀವಿ ಅನ್ನೋ ಭ್ರಮೆಯಲ್ಲಿ ತಿಂದ್ರು. ಆದರೆ ಕಟ್ಟ ಕಡೆಗೆ ನೋಡಿದೇನನ್ನ? ತಮ್ಮ ಸ್ವಂತ ಬೆತ್ತಲೆಯನ್ನ, ತಮ್ಮ ನಾಚಿಕೆಯನ್ನ. ಸೈತನ್ ಇದೇ ತರನೇ ಮನುಷ್ಯರನ್ನ ಹಾಳು ಮಾಡೋದು. ನಿನಗೇನೋ ತೋರಿಸ್ಬಿಡ್ತೀನಿ ಬಾ ನಾನು ಅಂತ ಅಂದ್ಕೊಂಡು ಯಾಮಾರಿಸಿ ಕರ್ಕೊಂಡು ಹೋಗಿ ಕಟ್ಟ ಕಡೆಗೆ ಸೈತನನ್ನು ನಂಬಿ ಹೋಗುವಾಗ ಅವನೇನ್ ತೋರಿಸ್ತಾನೆ ಅಂತಂದ್ರೆ, ಅವರ ಸ್ವಂತ ಅವಮಾನವನ್ನು ತೋರಿಸ್ತಾನೆ, ಅವರ ನಾಚಿಕೆಯನ್ನು ತೋರಿಸ್ತಾನೆ, ಅವರ ಸ್ವಂತ ಬೀಳನ್ನ ಅವರಿಗೆ ತೋರಿಸ್ತಾನೆ. ಆಗ ಆದಾಮ ಅವಳು ಸರ್ಪದ ಮಾತನ್ನ ಕೇಳಿ ಏನೋ ಮಹಿಮೆಯನ್ನ ಕಂಡುಬಿಡ್ತೀವಿ ಅಂತ ತಿಂದು ಅವ್ರು ಕಂಡಿದ್ದು ಅವ್ರ ಸ್ವಂತ ಬೆತ್ತಲೆಯನ್ನು, ನಾಚಿಕೆಯನ್ನು. ಅದರಿಂದ ಸೈತನ್ನ ವಂಚನೆಗೆ ನಾವು ಒಳಗಾಗದ ಹಾಗೆ ನಮ್ಮನ್ನು ನಾವು ಕಾದುಕೊಳ್ಳಬೇಕು. ಇನ್ನೂ ಮುಂದುವರಿಸಿ ಸರ್ಪ ಏನು ಹೇಳುತ್ತೆ ಅಂದ್ರೆ, ನೀವು ದೇವರಂತೆ ಆಗಿ. ಈ ಹಣ್ಣನ್ನು ತಿನ್ನೋದ್ರಿಂದ ನೀವೇನಾಗ್ತೀರಾ? ನೀವು ದೇವರಂತೆ ಆಗ್ತೀರಾ ಅಂತ ಸರ್ಪ ಹೇಳುತ್ತೆ. ದೇವರು ಸರ್ವಶಕ್ತನು, ಮಹಾಬಲಿಷ್ಠನು, ಮಹಾಮಹಿಮೆಯುಳ್ಳಾತನು, ಸಕಲವನ್ನು ಬಲ್ಲಾತನು. ಆಗ ನೀವು ಈ ಹಣ್ಣನ್ನು ತಿನ್ನೋದ್ರಿಂದ ಏನಾಗ್ತೀರಾ? ದೇವರಂತೆ ಆಗಿಬಿಡ್ತೀರಾ ಅಂತ ಆ ಸರ್ಪ ಅವಳಿಗೆ ಹೇಳುತ್ತೆ. ಇದೇ ಪಾಪದಿಂದನೇ ಸೈತನನು ಒಂದು ಕಾಲದಲ್ಲಿ ಬಿದ್ದು ಹೋಗಿದ್ದು. ಸೈತನನು ಬಿದ್ದು ಹೋಗೋದಕ್ಕೆ ಕಾರಣ ಏನು? ನಾನು ದೇವರಂತೆ ಆಗಬೇಕು, ದೇವರಿಗೆ ಸರಿ ಸಮಾನವಾದ ಸಿಂಹಾಸನವನ್ನು ಹಾಕಬೇಕು, ದೇವರಿಗೆ ನಾನು ಸರಿ ಸಮಾನವಾಗಿರಬೇಕು,
ಅನ್ನುವಂಥ ಒಂದು ಕೆಟ್ಟ ಭಾವನೆ ಸೈತಾನನಲ್ಲಿ ಬಂತು. ಆದರೆ ಯಾವಾಗ ಅವನು ನಾನು ದೇವರಿಗೆ ಸರಿಸಮಾನನಾಗಬೇಕು, ದೇವರಂತೆ ನಾನು ಇರಬೇಕು, ನಾನು ದೇವರಾಗಬೇಕು, ದೇವರ ರೀತಿಯಲ್ಲಿ ನಾನು ಸಿಂಹಾಸನವನ್ನು ಹಾಕಬೇಕೆಂಬುದಾಗಿ ಅವನು ಹೊರಟನೋ, ದೇವರೇನ್ ಮಾಡ್ತಾರೆ, ಅವನನ್ನ ತಳ್ಳಿಬಿಡ್ತಾರೆ. ಆದ್ರೆ ಈಗ ಅದೇ ಸೈತಾನನು ಮನುಷ್ಯರನ್ನ ದೇವರು ಉಂಟು ಮಾಡಿದ ನಂತರ ಮನುಷ್ಯರಿಗೆ ಹೇಳ್ತಾರೆ ಮಾತೇನು, ಅದೇ ಮಾತನ್ನ ಹೇಳ್ತಾ ಇದ್ದಾನೆ. ಅಂತಂತಂದ್ರೆ ತಾನು ಯಾವ ಪಾಪದಿಂದ ಬಿದ್ದು ಹೋದ್ನೋ ಅದೇ ಪಾಪವನ್ನು ಮಾಡುವ ಹಾಗೆ ಮನುಷ್ಯರನ್ನ ಅವನು ಪ್ರೇರೇಪಿಸ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ, ಈ ಹಣ್ಣನ್ನ ನೀವು ತಿಂದ್ರೆ ದೇವರಂತೆ ಆಗುವಿರಿ ಅಂತ ಸರ್ಪ ಹೇಳ್ತಾ ಇದೆ. ಅಪೊಸ್ತಲರು ಸೇವೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ಸಮಾರ್ಯ ಪಟ್ಟಣದಲ್ಲಿ ಫಿಲಿಪ್ಪಿ ಹೊರಟು ಹೋಗಿ ಸೇವೆ ಮಾಡ್ತಾನೆ. ಬಲವಾದ ಅದ್ಭುತಗಳು ನಡೆಯುತ್ತೆ, ಅನೇಕರು ದೇವರನ್ನ ಕಂಡುಕೊಂಡು ರಕ್ಷಣೆ ಬರ್ತಾರೆ. ಅಲ್ಲೊಬ್ಬ ಮಂತ್ರವಾದಿ ಇರ್ತಾನೆ, ಸೀಮೋನ ಅನ್ನೋ ಮಂತ್ರವಾದಿ. ಅವನು ಸಹ ರಕ್ಷಣೆ ಬರ್ತಾನೆ. ಮತ್ತೆ ಫಿಲಿಪ್ಪನ ಕೈಗಳಿಂದ ಆಗುವಂಥ ಕಾರ್ಯಗಳನ್ನು ನೋಡಿ ತುಂಬಾ ಆಶ್ಚರ್ಯ ಪಡ್ತಾನೆ. ಒಂದು ದಿವಸ ಅಪೊಸ್ತಲರು ಯೆರೂಸಲೇಮಿನಿಂದ ಸಮಾರ್ಯಕ್ಕೆ ಹೋಗ್ತಾರೆ. ಅಲ್ಲಿ ಜನಗಳು ಸುವಾರ್ತೆಯನ್ನು ನಂಬುದ್ರು ಅಂತ ಹೇಳಿ ಅಪೊಸ್ತಲರು ಅವರಿಗೆ ಬೋಧನೆ ಮಾಡೋದಕ್ಕೆ ಮತ್ತೆ ಪವಿತ್ರಾತ್ಮ ಭರಿತರಾಗೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಪೇತ್ರನು ಬೇರೆ ಅಪೊಸ್ತಲರು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗ್ತಾರೆ. ಇದನ್ನು ಕಂಡಂತೆ ಸೀಮೋನನಿಗೆ ತುಂಬಾ ದೊಡ್ಡ ಆಶ್ಚರ್ಯ ಆಗುತ್ತೆ. ಮತ್ತೆ ಇನ್ನೊಂದು ಅವನೇನ್ ಮಾಡ್ತಾನೆ ಅಂದ್ರೆ, ಆ ಸಮಯದಲ್ಲಿ ಒಂದು ದುಡ್ಡು ಚೀಲವನ್ನ ತಂದು ಅವ್ರ ಮುಂದೆ ಇಟ್ಬಿಟ್ಟು, ಪೇತ್ರನ ಮುಂದೆ ಇಟ್ಬಿಟ್ಟು, ನನಗೂ ಸಹ ಈ ವರ ದೊರಕೋ ಹಾಗೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾನೆ. ಆಗ ಆ ಕೆಲಸವನ್ನು ಅವನು ಮಾಡೋದಕ್ಕೆ ಕಾರಣ ಏನು? ಅಪೊಸ್ತಲರಿದ್ದಂಥ ಆ ಒಂದು ಶಕ್ತಿ ತನಗೂ ಬೇಕು ಅನ್ನುವಂಥ ಒಂದು ಭಾವನೆಯಿಂದ ಅವನು ತಂದು ಹಣದ ಚೀಲವನ್ನು ಅಲ್ಲಿಟ್ಟ. ಆದರೆ ಅದನ್ನು ಹೊಂದಿಕೊಳ್ಳಬೇಕು ಅಂತ ಆ ಸೀಮೋನನಿಗೆ ಭಾವನೆ ಬಂದಿದ್ದಕ್ಕೆ ಕಾರಣ ಏನು? ಏನೋ ದೇವರಿಂದ ಮಹಿಮೆಯಾದ ಬಲವನ್ನು ಹೊಂದಿಕೊಂಡು ದೊಡ್ಡ ಸೇವೆ ಮಾಡಿ ಏರಳವಾದ ಜನಗಳನ್ನ ರಕ್ಷಣೆಗೆ ತಂದು ದೇವರಾಜ್ಯನ ಕಟ್ಟಬೇಕನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಕೇಳಿದ ಅವನು. ಅದಕ್ಕೋಸ್ಕರವಾಗಿ ಅಲ್ಲ. ಆದರೆ ಅವನು ಕೇಳಿದ ಉದ್ದೇಶ ಏನಂತಂದ್ರೆ, ಇದಕ್ಕೆ ಮುಂಚೆ ಅವನು ರಕ್ಷಣೆ ಬರೋದಕ್ಕೆ ಮೊದಲು ಫಿಲಿಪ್ ಹೊರಟು ಹೋಗಿ ಸಮಾರ್ಯದಲ್ಲಿ ಸೇವೆ ಮಾಡೋದಕ್ಕಿಂತ ಮೊದಲು ತಾನೊಂದು ಮಂತ್ರವಾದಿ ಆಗಿದ್ದ. ಮಂತ್ರವಾದಿ ಆಗಿದ್ಕೊಂಡು ದುಷ್ಟ ಶಕ್ತಿಗಳ ಬಲದಿಂದ ಅವನು ಆ ಸಮಾರ್ಯದ ಜನಗಳನ್ನೆಲ್ಲ ಬೆರಗು ಉಂಟಿಸ್ತಾ ಇದ್ದ. ಆ ಸಮಾರ್ಯದ ಜನಗಳೆಲ್ಲ ಏನ್ ಅನ್ಕೊಂಡಿದ್ರು ಅಂತಂದ್ರೆ, ಇವನು ದೇವರ ಶಕ್ತಿನೇ ಆಗಿದ್ದಾನೆ ಅಂತ ಅನ್ಕೊಂಡಿದ್ರು. ಅಂದ್ರೆ ಇವನನ್ನ ಅವರು ದೇವರು ಅಂತ ಅನ್ಕೊಂಡಿದ್ರು. ತನ್ನನ್ನ ತಾನು ಸಮಾರ್ಯದ ಜನಗಳಿಗೆ ನಾನು ದೇವರ ಶಕ್ತಿ ಆಗಿದ್ದೀನಿ, ನಾನು ದೇವರಾಗಿದ್ದೀನಿ ಅನ್ನೋ ತರ ತೋರಿಸ್ಕೊಂಡಿದ್ದ. ದೇವರಿಗೆ ಯಾವ ತರ ಘನ ಮಾನವನ್ನು ಸಲ್ಲಿಸ್ತಾರೆ ಆ ತರ ಅವನಿಗೆ ಜನಗಳು ಮಾನವನ್ನು ಸಲ್ಲಿಸ್ತಾ ಇದ್ರು, ಅವನು ದೇವರು ಅಂತ. ಆದ್ರೆ ಈಗ ಅವನಲ್ಲಿದ್ದಂಥ ಬಲಕ್ಕಿಂತಲೂ ದೊಡ್ಡ ಬಲ ಬಂದ್ಬಿಡ್ತು. ಯಾವುದು? ಫಿಲಿಪ್ಪನಲ್ಲಿರುವಂಥ ಬಲ. ಈಗ ಅಪೊಸ್ತಲರು ಬಂದಾಗ ಫಿಲಿಪ್ಪನಿಗಿಂತಲೂ ಹೆಚ್ಚಿನ ಬಲವನ್ನು ಅಪೊಸ್ತಲರಲ್ಲಿ ಅವನು ಕಂಡ. ಈಗ ಅವನೇನ್ ಮಾಡ್ದ ಅಂತಂತಂದ್ರೆ, ಈ ಬಲ ನನಗೆ ಬೇಕು, ಅದನ್ನ ದುಡ್ಡಿನ ಚೀಲವನ್ನು ತಂದಿದ್ದ. ಏನಕ್ಕೆ? ಆ ಬಲವನ್ನು ಹೊಂದಿಕೊಂಡು ಆನಂತರ ತಿರುಗಿ ತನ್ನನ್ನ ದೇವರ ರೀತಿಯಲ್ಲಿ ತೋರಿಸ್ಕೊಳ್ಳೋದಕ್ಕೋಸ್ಕರ. ಇದಕ್ಕೆ ಮುಂಚೆ ಅವನಿಗೆ ಏನು ಮಾನ ಮರ್ಯಾದೆ ಸನ್ಮಾನಗಳು ಗೌರವಗಳು ಸಿಗ್ತಾ ಇತ್ತು, ದೇವರಂತ ಏನ್ ಮಹಿಮೆ ಸಿಗ್ತಾ ಇತ್ತು, ಆ ಮಹಿಮೆಯನ್ನ ಈ ಬಲವನ್ನು ಹೊಂದಿಕೊಂಡು ಜನಗಳಿಗೆ ಅದನ್ನು ಉಪಯೋಗಿಸಿ ಜನಗಳಿಂದ ಆ ಮಹಿಮೆಯನ್ನ ಹೊಂದಿಕೊಳ್ಳಬೇಕು, ತನ್ನ ದೇವರ ರೀತಿಯಲ್ಲಿ ಜನಗಳು ನನ್ನನ್ನು ನೋಡಬೇಕು ಅನ್ನುವಂಥ ಒಂದು ಕೆಟ್ಟ ಉದ್ದೇಶದಲ್ಲಿ ಅವನ ಆ ಹಣದ ಚೀಲವನ್ನು ತಂದಿಟ್ಟ. ಇವತ್ತು ಸಹ ಆಗ್ಲಿಂದಲೂ ಇವಾಗಲೂ ಸಹ ತಾವು ದೇವರಂತೆ ಆಗಬೇಕು ಅನ್ನುವಂಥ ಒಂದು ಕೆಟ್ಟ ಭಾವನೆ ಮನುಷ್ಯರಲ್ಲಿ ಎಷ್ಟೋ ಕಾಲಗಳಲ್ಲಿದೆ. ಪೂರ್ವ ಕಾಲದಲ್ಲಿ ಎಷ್ಟೋ ರಾಜರುಗಳು ತಮ್ಮನ್ನು ತಾವು ದೇವರು ಅಂತ ಹೇಳ್ಕೊಂಡಿದ್ರು. ನಮ್ಮನ್ನೇ ಪೂಜೆ ಮಾಡಬೇಕು, ನಮ್ಮ ಹೆಸರಲ್ಲೇ ಪ್ರಾರ್ಥನೆ ಮಾಡಬೇಕು ಅಂತ ಎಷ್ಟೋ ರಾಜರುಗಳು ಆ ಕಾಲಗಳಲ್ಲಿ ಜನಗಳಿಗೆ ಅಪ್ಪಣೆ ಇಟ್ಟಿದ್ರು. ನಾನು ಬಿಟ್ಟು ಬೇರೆ ದೇವರಿಲ್ಲ ಅಂತ ಹೇಳ್ಕೊಂಡಿರುವಂತ ಎಷ್ಟೋ ರಾಜರುಗಳು ಆ ಕಾಲದಲ್ಲಿ ಇದ್ರು. ಆಗ ಮನುಷ್ಯನಲ್ಲಿ ಆದಾಮನ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಸಹ ತಾನು ದೇವರಂತೆ ಆಗಬೇಕು ಅನ್ನುವಂಥ ಕೆಟ್ಟ ಭಾವನೆ ಎಷ್ಟೋ ಜನಗಳಲ್ಲಿ ಇದೆ. ಸಿಮೋನನು ಸಹ ಮಂತ್ರವಾದಿ ಆಗಿದ್ದ ವ್ಯಕ್ತಿ ತಾನು ದೇವರಂತೆ ಆಗಬೇಕು ಅನ್ನುವಂಥ ಕೆಟ್ಟ ಉದ್ದೇಶದಿಂದ ಹಣವನ್ನು ತಂದು ಅಲ್ಲಿ ಇಡ್ತಾನೆ. ಇವತ್ತು ಸಹ ಅನೇಕರಲ್ಲಿ ಈ ಭಾವನೆ ಇದೆ. ಏನ್ ಭಾವನೆ? ತಾನು ದೇವರಂತೆ ಆಗಬೇಕು ಅಂತ. ಎಷ್ಟೋ ಜನಗಳು ಪ್ರಾರ್ಥನೆ ಮಾಡ್ತಾರೆ. ಏನಂತ? ದೇವರೇ ನನಗೆ ಹೆಚ್ಚಿನ ಅಭಿಷೇಕ ಕೊಡು, ದೇವರೇ ನನಗೆ ಹೆಚ್ಚಿನ ವರಗಳನ್ನು ಕೊಡು, ದೇವರೇ ನನಗೆ ಹೆಚ್ಚಿನ ಬಲವನ್ನು ಕೊಡು, ನನಗೆ ಹೆಚ್ಚಿನ ಆತ್ಮೀಯ ಅನುಭವಗಳನ್ನು ಕೊಡು ಅಂತೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಏನಕ್ಕೋಸ್ಕರ? ಹೊರಟು ಹೋಗಿ ದೇವರಿಗೋಸ್ಕರ ಸೇವೆ ಮಾಡಿ ಏರಳವಾಗಿ ನಾಶನಕ್ಕೆ ಹೋಗ್ತಾ ಇರೋಂಥ ಜನಗಳಿಂದ ದೇವರ ಕಡೆ ತಿರುಗಿಸಿ ರಕ್ಷಣೆ ತರಬೇಕನ್ನೋ ಉದ್ದೇಶದಿಂದನ ಅಲ್ಲ, ತಾವು ದೇವರಂತೆ ಎಣಿಸಲ್ಪಡಬೇಕು ಅನ್ನೋದಕ್ಕೋಸ್ಕರ ಜನಗಳ ಮುಂದೆ ಅದನ್ನ ಪ್ರದರ್ಶನ ಮಾಡಿ ಜನಗಳು ಆಹಾ ಇವ್ರಿಗಿರುವಂಥ ಅಭಿಷೇಕ ಏನು, ಇವ್ರಿಗಿರುವಂಥ ವರಗಳು ಏನು, ಇವರನ್ನ ದೇವರು ಉಪಯೋಗಿಸೋ ರೀತಿ ಏನು, ಇವರಿಗಿರುವಂಥ ಬಲ ಏನು ಅಂತ ದೇವರ ರೀತಿಯಲ್ಲಿ ತಮ್ಮನ್ನ ಜನಗಳು ನೋಡಬೇಕು ಅನ್ನೋದಕ್ಕೋಸ್ಕರ, ತಮ್ಮನ್ನ ದೇವರ ರೀತಿಯಲ್ಲಿ ತೋರ್ಪಡಿಸಿಕೊಳ್ಳೋದಕ್ಕೋಸ್ಕರ
ದೇವರ ಬಲ ವರಗಳು ಬೇಕು ಅಂತ ನಿರೀಕ್ಷೆ ಮಾಡೋ ಎಷ್ಟೋ ಜನಗಳಿರ್ತಾರೆ. ಆದರೆ ಯೇಸು ಕ್ರಿಸ್ತನು ಹೇಳಿದಂಥ ಮಾತು, ನೀವು ನಿಮಗೆ ಅಪ್ಪಣೆ ಆಗಿರುವುದನ್ನೆಲ್ಲ ಮಾಡಿದ ಮೇಲೆ ನಾವು ಆಳುಗಳು ಪ್ರಯೋಜನ ಇಲ್ಲದವರು ಎಂಬುದಾಗಿ ಹೇಳಿ ಅಂತ ಯೇಸು ಕ್ರಿಸ್ತನು ಹೇಳಿದರು. ನಾವು ಮಾಡಬೇಕಾಗಿರೋ ಕಾರ್ಯಗಳನ್ನು ಮಾತ್ರ ಮಾಡಿದ್ದೇವೆ ಎಂಬುದಾಗಿ ಹೇಳಿ ಅಂತ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಈ ಸರ್ಪ ಅವಳ ಹತ್ರ ಮಾತಾಡ್ತಾ ತನಗೆ ಹೇಳೋ ಮಾತೇನಂತಂದರೆ, ನೀವು ಈ ಹಣ್ಣನ್ನು ತಿಂದರೆ ನೀವು ದೇವರಂತೆ ಆಗುವಿರಿ ಎಂಬುದಾಗಿ ಹೇಳಿ ತನ್ನನ್ನು ವಂಚಿಸುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ದೇವರಂತೆ ಆಗಬೇಕೆನ್ನುವಂಥ ಕೆಟ್ಟ ಮನಸ್ಸು ಸೈತಾನನಲ್ಲಿ ಇತ್ತು. ಅದರಿಂದನೇ ಅವನು ತಳ್ಳಲ್ಪಟ್ಟದು. ಅದೇ ಪಾಪವನ್ನು ಉಪಯೋಗಿಸಿ ಅವಳನ್ನು ಅವನು ವಂಚಿಸುವುದಕ್ಕೆ ಪ್ರಯತ್ನ ಮಾಡೋದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆದರೆ ಅದೇ ಥರ ಕೆಟ್ಟ ಭಾವನೆ ಇವತ್ತು ಎಷ್ಟೋ ಜನಗಳಲ್ಲಿದೆ. ಆದರೆ ನಮ್ಮಲ್ಲಿ ಆ ರೀತಿಯಾದ ಭಾವನೆ ಇರಬಾರದು. ದೇವರು ನಮಗೆ ವಿಶೇಷವಾದ ಅಭಿಷೇಕವನ್ನು ಕೊಡಲಿ, ವಿಶೇಷವಾದ ಬಲವನ್ನು ಕೊಡಲಿ, ವರಗಳನ್ನು ಕೊಡಲಿ, ಮಹಿಮೆಯಾಗಿ ದೇವರನ್ನು ಉಪಯೋಗಿಸಲಿ. ಆದರೆ ನಾವು ಯಾವತ್ತೂ ಸಹ ದೇವರ ಸ್ಥಾನಕ್ಕೆ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಬಾರದು. ದೇವರ ಮಹಿಮೆಯನ್ನು ಯಾವತ್ತೂ ಸಹ ನಾವು ಕದ್ದುಕೊಳ್ಳಬಾರದು. ನಾವು ಅಲ್ಪವಾದವರು, ಪ್ರಯೋಜನ ಇಲ್ಲದವರು, ಮಾಡಬೇಕಾದದನ್ನು ಮಾಡಿದ್ದೇವೆ, ದೇವರಿಗೆ ಮಹಿಮೆಯಾಗಲಿ ಎಂಬುದಾಗಿ ಕರ್ತನನ್ನು ಮಹಿಮೆ ಪಡಿಸಬೇಕು. ದೇವರ ವಾಕ್ಯದಲ್ಲಿ ಹೆರೋದನು ಮಾತನಾಡುವಾಗ ಜನಗಳು ಬೊಬ್ಬೆ ಇಡ್ತಾರೆ. ಏನಂತ? ಇದು ದೇವರ ಮಾತುಗಳೇ ಅಂತ ಹೇಳ್ತಾರೆ. ಅವನು ಅದನ್ನು ದೇವರಿಗೆ ಸಲ್ಲಿಸದೆ ತನ್ನನ್ನು ಹೆಚ್ಚಿಸಿಕೊಳ್ತಾನೆ. ಹೌದು, ನಾನು ದೇವರಂತೆ ಮಾತಾಡುವನು ಅಂತ ಗರ್ವ ಪಡ್ತಾನೆ. ಅದೇ ಸಮಯದಲ್ಲಿ ದೇವರುತ್ತ ಬಂದು ತನ್ನನ್ನು ಹೊಡಿತಾನೆ. ಅವನು ಹುಳುಬಿದ್ದು ಸತ್ತೋಗ್ತಾನೆ. ಇನ್ನೊಂದು ಕಡೆ ಪೌಲ ಬರ್ನಾಬರು ತಾವು ಲುಸ್ತ್ರದಲ್ಲಿ ಹೋಗಿ ಸೇವೆ ಮಾಡ್ತಾ ಇರುವಾಗ ಅವ್ರು ಮಹಾ ಅದ್ಭುತಗಳನ್ನು ಮಾಡುವ ಸಮಯದಲ್ಲಿ ಆ ಜನಗಳು ಇವರು ದೇವರ ಅವತಾರವೇ, ಇವರೇ ದೇವರುಗಳು ಅಂತ ಹೇಳಿ ಅವರಿಗೆ ಹಾರ ಹಾಕಿ ಅವರಿಗೆ ಬಲಿ ಕೊಡೋದಕ್ಕೆ ಅಂತ ಬರ್ತಾರೆ. ಆದರೆ ಪೌಲ ಬರ್ನಾಬರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು, ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ನಾವು ನಿಮ್ಮಂತೆ ಮನುಷ್ಯರು, ನಾವು ದೇವರಲ್ಲ, ಪರಲೋಕ ದೇವರನ್ನೇ ಸೇವಿಸಿರುವುದಾಗಿ ನಿಮಗೆ ವರ್ತಮಾನ ಹೇಳುವುದಕ್ಕೆ ಬಂದವರು ಎಂಬುದಾಗಿ ತಮ್ಮನ್ನು ತಗ್ಗಿಸಿಕೊಳ್ತಾರೆ. ಆಗ ದೇವರ ಮಹಿಮೆಯನ್ನು ಕದ್ದುಕೊಳ್ಳುವವನು ದಂಡನೆಗೆ ಗುರಿಯಾಗುವನು. ಆದರೆ ತನ್ನನ್ನು ತಗ್ಗಿಸಿಕೊಂಡು ದೇವರನ್ನು ಮಹಿಮೆ ಪಡಿಸುವಂಥವನು ಕೃಪೆಯನ್ನು ಹೊಂದಿಕೊಳ್ಳುವನು. ಅದರಿಂದ ನಾವು ಗಮನವಾಗಿರಬೇಕು. ಆದರೆ ಅನೇಕರು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ದೇವರ ಮಹಿಮೆಯನ್ನು ಕದೀತಾ ಇರ್ತಾರೆ. ಯಾವ ಥರ ಕದೀತಾ ಇರ್ತಾರೆ ಅಂತಂತಂದರೆ, ನಾನು ಪ್ರಾರ್ಥನೆ ಮಾಡಿಬಿಟ್ರೆ ಸಾಕು, ಎಲ್ಲ ಕಾರ್ಯ ಆಗ್ಬಿಡುತ್ತೆ. ನಾನು ಕಾಲಿಟ್ಬಿಟ್ರೆ ಸಾಕು, ಎಲ್ಲ ಕಾರ್ಯ ಆಗ್ಬಿಡುತ್ತೆ. ನಾನು ಬಂದ್ಬಿಟ್ರೆ ಸಾಕು, ಎಲ್ಲ ಕಾರ್ಯ ಆಗ್ಬಿಡುತ್ತೆ. ನನ್ನ ಹತ್ರ ದೇವರು ಮಾತಾಡ್ತಾರೆ, ಏನು ಮಾಡೋದಿಲ್ಲ. ನನಗೆ ಗೊತ್ತಾಗದಿರೋ ಕಾರ್ಯ ಯಾವುದಿಲ್ಲ. ಇದೆಲ್ಲ ಯಾರಿಂದ ಸಾಧ್ಯ? ಇದೆಲ್ಲ ದೇವರಿಂದನೇ ಸಾಧ್ಯ. ದೇವರಿಂದನೇ ಎಲ್ಲ ಮಾಡೋಕ್ಕೆ ಸಾಧ್ಯ, ದೇವರಿಂದನೇ ಎಲ್ಲ ತಿಳ್ಕೊಳ್ಳೋದು ಸಾಧ್ಯ. ಮನುಷ್ಯರಿಂದ ಎಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮನುಷ್ಯರಿಂದ ಎಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾವು ಪ್ರಾರ್ಥನೆ ಮಾಡುವಾಗ ಏನಾದರೂ ಒಂದು ಕಾರ್ಯ ಆಯಿತು ಅಂತಂದರೆ ಅದು ದೇವರು ಮಾಡಿದ್ದು, ನಾವು ಮಾಡಿದ್ದಲ್ಲ. ಆದರೆ ದೇವರು ಬಲಹೀನರಾಗಿರುವಂಥ ನಮ್ಮನ್ನು ಉಪಯೋಗಿಸಿ ಕೆಲವೊಂದು ಕಾರ್ಯಗಳು ಮಾಡ್ತಾರೆ. ತನ್ನ ಜನಗಳ ಒಳಿತಿಗೋಸ್ಕರವಾಗಿ, ತನ್ನ ಸಭೆಯ ಪ್ರಯೋಜನಾರ್ಥವಾಗಿ ಅದನ್ನು ಮಾಡುವಾಗ ನಾವು ದೇವರನ್ನು ಮಹಿಮೆ ಪಡಿಸಬೇಕು. ಆದರೆ ನನ್ನಿಂದನೇ ಇದಾಯಿತು ಅಂತ ಹೇಳಿ ನಮ್ಮನ್ನು ನಾವು ದೇವರ ಸ್ಥಾನದ ರೀತಿಯಲ್ಲಿ ಹೆಚ್ಚಿಸಿಕೊಳ್ಳಬಾರದು. ಗಮನವಾಗಿ ನಾವು ಇರುವಂಥವர்களಾಗಿ ಕಂಡು ಬರಬೇಕು. ಆಗ ಸರ್ಪ ಏನು ಮಾಡಿಬಿಡುತ್ತೆ, ಈ ಹಣ್ಣನ್ನು ನೀವು ತಿನ್ನಿ, ನೀವು ದೇವರಂತೆ ಆಗ್ತೀರಾ ಅಂತ ಹೇಳುತ್ತೆ. ಆದರೆ ಹಣ್ಣನ್ನು ತಿಂದ ಮೇಲೆ ಅವ್ವ ದೇವರಂತೆ ಆದ್ಲಾ? ಆದಾಮ ಅವರು ದೇವರಂತೆ ಆದ್ರ? ಅವರು ಸೈತಾನನಂತೆ ಆದರು. ಈ ಸರ್ಪ ಹೇಳಿದೇನು, ಈ ಹಣ್ಣನ್ನು ತಿಂದ್ರೆ ನೀವು ದೇವರಂತೆ ಆಗ್ತೀರಾ ಅಂತ. ಆದ್ರೆ ಅವ್ರಾಗಿದ್ದು ಯಾವ ತರ? ಸೈತಾನನಂತೆ. ಸೈತಾನ ಏನಾದ? ದೇವರಂತೆ ಆಗಬೇಕಂತ ಹೇಳಿ ಗರ್ವಪಟ್ಟು ಬಿದ್ದು ಹೋದ. ಮನುಷ್ಯರು ಅದೇ ಸ್ಥಿತಿಗೆ ಬಂದರು. ಯೇಸು ಕ್ರಿಸ್ತನು ಕಡೆಯ ನ್ಯಾಯ ತೀರ್ಪಿನ ವಿಷಯದಲ್ಲಿ ಮಾತಾಡಿ ಅವರು ಹೇಳಿದ ಮಾತೇನಂತಂದ್ರೆ, ಯಾರು ಶಾಪಗ್ರಸ್ತರಾಗಿರ್ತಾರೆ ಆ ಜನಗಳಿಗೆ ಸೈತಾನನಿಗೂ ಅವನ ದೂತರಿಗೂ ಉಂಟು ಮಾಡಿರುವಂತ ಬೆಂಕಿ ಕೆರೆಗೆ ಹೋಗಿರಿ ಎಂಬುದಾಗಿ ಹೇಳಿದರು. ಆಗ ಸೈತಾನನಿಗೂ ಅವನ ದೂತರಿಗೂ ಯಾವ ಸ್ಥಳ ಬಂತೋ ಮನುಷ್ಯರಿಗೂ ಅದೇ ಸ್ಥಳ ಬಂತು. ಆಗ ಮನುಷ್ಯರು ಏನಾದ್ರು? ಸೈತಾನನಂತೆ ಆದರು. ಆದ್ರೆ ಅವನು ಹೇಳಿ ವಂಚಿಸಿದ ಯಾವ ತರ? ನೀವು ದೇವರಂತೆ ಆಗ್ತೀರಿ ಎಂಬುದಾಗಿ. ನೀವು ಹಣ್ಣನ್ನು ತಿನ್ನಿ, ನೀವು ದೇವರಂತೆ ಆಗ್ತೀರಾ ಅಂತ ಸೈತಾನ ಹೇಳ್ದ. ಆದ್ರೆ ಹಣ್ಣನ್ನು ತಿಂದ್ರು, ಅವರಾಗಿದ್ದು ಬೆತ್ತಲು. ದೇವರಂತ ಮಹಾ ಮಹಿಮೆಯಲ್ಲಿ ಸರ್ವಶಕ್ತರಾಗಿ ಅವರು ಬದಲಾಗಲಿಲ್ಲ, ಬದಲಾಗಿ ಅವರು ಬೆತ್ತಲಾದ್ರು. ನೀವು ಹಣ್ಣನ್ನು ತಿನ್ನಿ ದೇವರಂತೆ ಆಗ್ತೀರಾ, ಉನ್ನತಿಗೆ ಏರ್ಬಿಡ್ತೀರಾ ಅಂತ ಹೇಳ್ದ. ಆದ್ರೆ ಹಣ್ಣನ್ನು ತಿಂದು ಅವ್ರು ಬಿದ್ದು ಹೋದ್ರು. ಆಗ ಸೈತಾನ್ ಮಾತನ್ನು ನಾವು ನಂಬಿಕೊಂಡು ಹೋದರೆ
ಅವನು ನಮ್ಮನ್ನು ನಾಶ ಮಾಡಿ ಹಾಳು ಮಾಡಿಬಿಡ್ತಾನೆ. ಅದರಿಂದ ನಾವು ಗಮನವಾಗಿರಬೇಕು. ಮತ್ತು ಇನ್ನೂ ಮುಂದುವರಿಸಿ ಆ ಸರ್ಪ ಅವಳಿಗೆ ಹೇಳೋ ಮಾತೇನಂತಂದರೆ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯಲ್ಪಡುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತ್ತು. ಇಷ್ಟೆಲ್ಲ ಹೇಳ್ಬಿಟ್ಟು ಆಮೇಲೆ ಏನು ಹೇಳ್ತಾ ಇದೆ? ಇದು ದೇವರಿಗೆ ಚೆನ್ನಾಗಿ ಗೊತ್ತು. ಏನು ದೇವರಿಗೆ ಚೆನ್ನಾಗಿ ಗೊತ್ತು? ನೀವು ಈ ಹಣ್ಣು ತಿಂದರೆ ನೀವು ಸಾಯೋದಿಲ್ಲ, ನಿಮಗೆ ಕಣ್ಣು ಬಂದ್ಬಿಡುತ್ತೆ, ನೀವು ದೇವ್ರ ಥರ ಆಗ್ಬಿಡ್ತೀರಾ, ನಿಮಗೆಲ್ಲವೂ ತಿಳ್ಕೊಳ್ಳುವಂಥ ಜ್ಞಾನ ಬಂದ್ಬಿಡುತ್ತೆ, ಇದೆಲ್ಲ ದೇವ್ರಿಗೆ ಚೆನ್ನಾಗಿ ಗೊತ್ತು ಅಂತ ಸರ್ಪ ಹೇಳ್ತಾ ಇದೆ. ಅದೇ ದೇವ್ರು ಚೆನ್ನಾಗಿ ಗೊತ್ತಿದ್ದು ಕೂಡ ಬೇಕು ಬೇಕು ಅಂತಾನೆ ದೇವರು ನಿಮಗೆ ತಿನ್ಬೇಡು ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆಂದ್ರೆ ದೇವರಿಗೆ ನೀವು ದೇವ್ರ ಥರ ಆಗೋದು ಇಷ್ಟ ಇಲ್ಲ, ದೇವರಿಗೆ ನಿಮ್ಮ ಕಣ್ಣುಗಳು ತೆರೆಯಲ್ಪಡೋದು ಇಷ್ಟ ಇಲ್ಲ, ದೇವರಿಗೆ ನಿಮಗೆಲ್ಲ ತಿಳ್ಕೊಳ್ಳುವಂಥ ಜ್ಞಾನ ನಿಮಗೆ ಬರುವಂಥದ್ದು ಇಷ್ಟ ಇಲ್ಲ. ನೀವು ತಿಂದ್ರೆ ಇದೆಲ್ಲ ಆಗುತ್ತೆ ಅಂತ ದೇವ್ರಿಗೆ ಗೊತ್ತು, ಆದ್ರೆ ದೇವ್ರು ಏನ್ ಮಾಡಿದಾರೆ? ಬೇಕು ಬೇಕಂತಾನೆ ಇದೆಲ್ಲ ನೀವು ತಿನ್ಬಾರ್ದು, ತಿಂದ್ರೆ ಸತ್ತೋಗ್ಬಿಡ್ತೀರಾ ಅಂತ ದೇವ್ರು ಸುಳ್ಳು ಹೇಳ್ಬಿಟ್ಟಿದ್ದಾರೆ ಅಂತ ದೇವ್ರ ಮೇಲೇನೆ ಅದು ಹಾಕ್ಕೊಡ್ತಾ ಇದೆ ಸರ್ಪ. ದೇವರಿಗೆ ಚೆನ್ನಾಗಿ ಗೊತ್ತು, ಬೇಕು ಅಂತಾನೆ ದೇವರು ತಿನ್ಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ನೋಡು, ನನಗೆ ನಿಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇದೆ, ನನಗೆ ನಿಮ್ಮ ಮೇಲೆ ಎಷ್ಟೊಂದು ಅಕ್ಕರೆ ಇದೆ ಅಂತ ದೇವ್ರ ಮೇಲೆ ಅವಿಶ್ವಾಸ ಬರೋ ಥರ ಈ ಸರ್ಪ ಏನು ಮಾಡ್ತಾ ಇದೆ? ಅದು ಮಾತಾಡ್ತಾ ಇದೆ. ಆಮೇಲೆ ಕಡೆಗೆ ತಾನೇನು ಮಾಡ್ತಾಳೆ? ಸರ್ಪ ಹೇಳೋ ಮಾತನ್ನ ಕೇಳಿ ಅವ್ರು ತಿಂದ್ಬಿಡ್ತಾರೆ. ಕೊನೆಗೊಂದು ಸತ್ಯ ಅರ್ಥ ಆಗುತ್ತೆ. ಏನು ಸತ್ಯ ಅರ್ಥ ಆಗುತ್ತೆ? ದೇವ್ರು ಹೇಳಿದೆ ಸತ್ಯ, ದೇವ್ರು ಹೇಳಿದೆ ನಿಜ. ನೀವು ಹೆಣ್ಣನ್ನು ತಿಂದರೆ ಸಾಯುವಿರಿ ಅಂತ ದೇವರು ಹೇಳಿದ್ರು. ಆದರೆ ಸರ್ಪ ಏನು ಹೇಳ್ತು? ನೀವು ಸಾಯೋದಿಲ್ಲ, ನಿಮ್ಮ ಕಣ್ಣು ಬರುತ್ತೆ, ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ, ನೀವು ದೇವ್ರ ಥರ ಆಗ್ಬಿಡ್ತೀರಾ ಅಂತೆಲ್ಲ ಹೇಳ್ತು. ಆದರೆ ಇವಾಗ ನೋಡಿದ್ರೆ ದೇವ್ರು ಹೇಳಿದ್ದು ಸರಿ, ಸರ್ಪ ಹೇಳಿದ್ದು ಸುಳ್ಳು ಅಂತ ಆಮೇಲೆ ಅವ್ರು ಪಶ್ಚಾತ್ತಾಪ ಪಡಬೇಕಾದ ಪರಿಸ್ಥಿತಿ ಬಂತು. ಅವ್ರು ಓಡಿ ಹೋಗಿ ಎಲೆಗಳನ್ನು ಹುಟ್ಟಿಕೊಳ್ಬೇಕಾಗಿರುವಂಥ ಪರಿಸ್ಥಿತಿ ಅವ್ರಿಗೆ ಬಂತು. ಆಗ ಸೈತಾನನನ್ನು ನಾವು ನಂಬಿ ಹೋಗುವಾಗ, ಸೈತಾನನ ವಂಚನೆಗೆ ನಾವು ಒಳಗಾದರೆ ಕಡೆಗೆ ನಮಗೆ ಬರುವಂಥದ್ದು ನಾಶನ. ಆದರೆ ದೇವರನ್ನು ನಂಬಿ, ದೇವರ ವಾಕ್ಯವನ್ನು ನಂಬಿ ನಾವು ನಡೆಯುವಾಗ ಅದರಿಂದ ನಮಗೆ ಜೀವ ಬರುತ್ತೆ. ಹಲ್ಲೆಲೂಯಾ. ಆಗ ದೇವರ ವಾಕ್ಯದಲ್ಲಿ ಆ ಮರ ತೋಟದ ಮಧ್ಯದಲ್ಲಿತ್ತು. ಪಾಪ ಇವತ್ತು ನನ್ನ ನಿಮ್ಮ ಕಣ್ಣು ಮುಂದೆ ಯಾವಾಗಲೂ ಸಹ ಇರುತ್ತೆ. ಆ ಹಣ್ಣನ್ನು ತಿನ್ನೋ ಹಾಗೆ ಪ್ರೇರೇಪಿಸೋದಕ್ಕೆ ಸೈತಾನನು ಅಲ್ಲಿ ಇದ್ದ. ಅದೇ ಥರನೇ ಇವತ್ತು ಈ ಪಾಪವನ್ನು ಪ್ರೇರೇಪಿಸೋದಕ್ಕೆ ಸೈತಾನನು ಈ ಲೋಕದಲ್ಲಿ ಸುತ್ತಿ ತಿರುಗಾಡ್ತಾ ಇದ್ದಾನೆ. ಅವನು ಆ ಹಣ್ಣನ್ನು ತಿನ್ನೋ ಹಾಗೆ ಮಾಡೋದಕ್ಕೆ ಏನು ಬೇಕಾದರೂ ಮಾಡ್ತಾನೆ, ಯಾವ ಥರ ಕತೆ ಬೇಕಾದರೂ ಕಟ್ತಾನೆ. ಅವಳನ್ನು ಆ ಹಣ್ಣನ್ನು ತಿನ್ನೋ ಹಾಗೆ ಪ್ರೇರೇಪಿಸೋದಕ್ಕೆ ತರತರವಾದ ಕತೆ ಕಟ್ಟದ ಅವನು. ಏನು ಕತೆ ಕಟ್ಟದ? ಯಾವ ಹಣ್ಣು ನೀವು ತಿನ್ನಬಾರ್ದು ಅಂತ ದೇವರು ಹೇಳ್ಬಿಟ್ಟಿದ್ದಾರಾ? ಇದನ್ನು ತಿನ್ನಬಾರ್ದು ಅಂತ ಹೇಳಿದಾರಾ? ಅಯ್ಯೋ, ಅದು ತಿಂದರೆ ನಿಮ್ಗೆ ಕಣ್ಣು ಬರುತ್ತೆ, ನೀವು ಸಾಯೋದಿಲ್ಲ, ಅದು ತಿಂದರೆ ನಿಮಗೆ ಜ್ಞಾನ ಬರುತ್ತೆ, ನೀವು ದೇವ್ರ ಥರ ಆಗ್ತೀರಾ, ದೇವ್ರಿಗೆ ಇದೆಲ್ಲ ಗೊತ್ತು, ಬೇಕು ಅಂದರೆ ದೇವ್ರಂಗೆ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಅಂತೆಲ್ಲ ಕತೆ ಕಟ್ಟಿ ಕಡೆಗೆ ಅವರು ತಿನ್ನೋ ಹಾಗೆ ಅವ್ರನ್ನ ಪ್ರೇರೇಪಿಸ್ಬಿಟ್ಟ. ಇದೇ ಥರನೇ ಸೈತಾನ್ ಏನು ಮಾಡ್ತಾನೆ? ಇವತ್ತು ನಮ್ಮನ್ನು ಆ ಪಾಪದಲ್ಲಿ ಬೀಳಿಸೋದಕ್ಕೋಸ್ಕರ ಯಾವ ಥರ ಕತೆ ಬೇಕಾದ್ರೂ ಕಟ್ತಾನೆ, ಯಾರನ್ನು ಬೇಕಾದರೂ ನಮ್ಮ ಹತ್ರ ಕಳಿಸ್ತಾನೆ, ಯಾವ ರೀತಿ ಬೇಕಾದ್ರೂ ನಯವಾಗಿ ಮಾತಾಡಿಸ್ತಾನೆ, ಏನು ಬೇಕಾದರೂ ಸುಳ್ಳನ್ನು ನಮ್ಮ ಹತ್ರ ಅವನು ಹೇಳಿಸ್ತಾನೆ. ಆದರೆ ನಾನು ನೀವು ಯಾವತ್ತೂ ಸೈತಾನನ ವಂಚನೆಗೆ ಕಿವಿಗೊಡದೆ ನಮ್ಮ ಕೈಯಲ್ಲಿ ದೇವರು ಕೊಟ್ಟಿರುವಂಥ ಈ ವಾಕ್ಯ ಸತ್ಯ ಎಂಬುದಾಗಿ ಇದನ್ನು ನಂಬಿ ಯಾವಾಗಲೂ ಈ ವಾಕ್ಯಕ್ಕೆ ನಮ್ಮ ಒಪ್ಪಿಸಿಕೊಟ್ಟು ನಾವು ಜೀವಿಸಬೇಕು. ಆಗ ಇದರಿಂದ ನಾವು ಜೀವಿಸ್ತೇವೆ. ಹಲ್ಲೆಲೂಯಾ. ಸೈತಾನ್ ಏನು ಮಾಡ್ತಾನೆ ಅಂದರೆ ಈ ವಾಕ್ಯವನ್ನೇ ಸುಳ್ಳು ಅಂತ ಹೇಳ್ಬಿಡ್ತಾನೆ. ಆದರೆ ದೇವರು ಹೇಳ್ತಾರೆ, ಇದು ನನ್ನ ವಾಕ್ಯ, ಇದನ್ನು ನೀನು ಕೈಗೊಂಡು ಬದುಕಿದ್ರೆ ಬದುಕುವೆ ಎಂಬುದಾಗಿ. ನಾವು ಯಾರ ಮಾತಿಗೆ ಕಿವಿಗೊಡುತ್ತೇವೆ ಅನ್ನೋದ್ರ ಬಗ್ಗೆ ನಾವು ಗಮನವಾಗಿರಬೇಕು. ದೇವರ ವಾಕ್ಯಕ್ಕೆ ಕಿವಿಗೊಡೋಣ, ದೇವರ ವಾಕ್ಯವನ್ನು ನಂಬೋಣ, ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ, ದೇವರ ವಾಕ್ಯದಿಂದ ಜೀವಿಸೋಣ. ಒಂದು ದಿವಸ ನಾವು ನಿತ್ಯ ಜೀವನ ಪಡೆದು ದೇವರೊಟ್ಟಿಗೆ ಸದಾಕಾಲ ಜೀವಿಸ್ತೀವಿ. ಹಲ್ಲೆಲೂಯಾ. ನಾವೆಲ್ಲ ಎದ್ದನೆತ್ತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಬೆಳಗಿನ ತಂದೆಯೇ ಸಮಯದಲ್ಲಿ ನಿಮ್ಮನ್ನು ನೋಡಿ ಪ್ರಾರ್ಥಿಸುತ್ತಾ ಇದ್ದೇವೆ. ಈ ದಿನದಲ್ಲಿ ನಿಮ್ಮ ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ದೇವಲ್ಲ ತಂದೆಯೇ, ಅವಳನ್ನು ಸರ್ಪವು ಯಾವ ರೀತಿಯಾಗಿ ವಂಚಿಸಿತು ಎಂಬುದಾಗಿ ನಿಮ್ಮ ವಾಕ್ಯದಿಂದ ನಾವು ಕಂಡೆವಲ್ಲ ತಂದೆಯೇ. ಇದರಂತೆ ಸೈತಾನನು ನಮ್ಮನ್ನು ವಂಚಿಸಿ ಪಾಪದಲ್ಲಿ ಬೀಳಿಸುವುದಕ್ಕಾಗಿ ತರತರವಾಗಿ ಪ್ರಯತ್ನಗಳನ್ನು ಮಾಡುವನು. ಆದರೆ ಅವನು ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಿದಾಗಲೂ ಸಹ
ಅವರ ವಂಚನೆಗೆ ನಾವು ಸಿಲುಕಿ ಹಾಕಿಕೊಳ್ಳದ ಹಾಗೆ, ತಂದೆಯೇ ಪಾಪಕ್ಕೆ ನಮ್ಮನ್ನು ಒಪ್ಪಿಸಿಕೊಡದ ಹಾಗೆ, ತಂದೆಯ ನಿಮ್ಮ ರಕ್ಷಣೆಯಿಂದ ನಾವು ಹಿಂಜರಿದು ಹೋಗದ ಹಾಗೆ, ತಂದೆಯ ದಾರಿ ತಪ್ಪಿ ಹೋಗದ ಹಾಗೆ, ನಮ್ಮನ್ನು ಗಮನವಾಗಿ ಕಾದುಕೊಳ್ಳುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ. ಪರಲೋಕದ ನಮ್ಮ ತಂದೆಯೇ, ಪಾಪವು ನಮ್ಮ ಕಣ್ಣ ಮುಂದುಗಡೆಯಲ್ಲಿ ಯಾವಾಗಲೂ ಸಹ ಇದೆ. ಪಾಪವನ್ನು ಪ್ರೇರೇಪಿಸುವಂಥ ಸೈತನನು ಈ ಲೋಕದಲ್ಲೆಲ್ಲ ಸುತ್ತು ತಿರುಗಾಡುತ್ತಾ ಇದ್ದಾನೆ. ಆದರೆ ದೇವರಾತ್ಮರ ಸಹಾಯದಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅವನನ್ನು, ಪಾಪವನ್ನು ನಾವು ಜಯಿಸಿ ಈ ಲೋಕದಲ್ಲಿ ನಮ್ಮ ಜೀವಿತವನ್ನು ನಾವು ನಡೆಸಬೇಕು. ತಂದೆಯೇ, ನಿಮ್ಮ ವಾಕ್ಯವನ್ನು ಕೈಗೊಂಡು ಜೀವಿಸಿ ನಿಮ್ಮ ರಾಜ್ಯವನ್ನು ನಾವು ಪ್ರವೇಶಿಸಬೇಕು. ತಂದೆಯೇ, ಅದಕ್ಕೆ ಗಮನವಾಗಿರುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ. ಪಾಪಕ್ಕೆ ಒಂದು ಸ್ವಲ್ಪವಾದರೂ ನಾವು ಸ್ಥಳಾವಕಾಶ ಕೊಡದ ಹಾಗೆ ನಮ್ಮನ್ನು ಕಾದುಕೊಳ್ಳಲು ಸಹಾಯವನ್ನು ಮಾಡಿರಿ. ಪರಲೋಕದ ತಂದೆಯೇ, ಅವಳು ಸೈತನನ ಮಾತನ್ನು ನಂಬಿ ವಂಚಿಸಲ್ಪಟ್ಟು ಪಾಪಕ್ಕೆ ಒಳಗಾದಲಲ್ಲ. ತಂದೆಯೇ, ನಾವು ಎಷ್ಟು ಮಾತ್ರವೂ ಸೈತನನ ವಂಚನೆಗೆ ಕಿವಿಗೊಡದೆ ನಿಮ್ಮ ವಾಕ್ಯವೇ ಸತ್ಯ, ನಿಮ್ಮ ವಾಕ್ಯವೇ ನಿತ್ಯ ಜೀವ, ಇದನ್ನು ತಂದೆ ನಾವು ನಂಬಿ ನಿಮ್ಮ ವಾಕ್ಯವನ್ನು ಕೈಗೊಂಡು ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುತ್ತಾ ನಿಮ್ಮ ವಾಕ್ಯದಲ್ಲಿ ನೆಲೆನಿಂತು ಜೀವಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆ, ನೀವು ನಮಗೆ ವಾಗ್ದಾನ ಮಾಡಿರುವಂಥ ತಂದೆಯ ನಿತ್ಯ ಜೀವವನ್ನು ನಾವು ಪಡೆದು ನಿಮ್ಮ ರಾಜ್ಯದಲ್ಲಿ ಸದಾಕಾಲ ಜೀವಿಸುವ ಹಾಗೆ ನಾವು ಗಮನವಾಗಿರುವಂತೆ ನಮಗೆ ಸಹಾಯವನ್ನು ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ನಿಮ್ಮ ಕೃಪೆಯೇ ನಮ್ಮೆಲ್ಲರ ಸಂಗಡರಲಿ. ನಿಮ್ಮ ಬಲವುಳ್ಳ ಹಸ್ತದಲ್ಲಿ ನಮ್ಮನ್ನು ತಗ್ಗಿಸುತ್ತೇವೆ, ಒಪ್ಪಿಸಿಕೊಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.